ನಮ್ದು ಒಂದೇ ನಿರೀಕ್ಷೆ ಮೇನ್ ನೇಮಕಾತಿ ಮಾಡಬೇಕು. ನೇಮಕಾತಿ ಯಾಕಂದರೆ 3 ರಿಂದ 4 ವರ್ಷದಿಂದ ನೇಮಕಾತಿ ಯಾವುದೂ ಆಗಿಲ್ಲ. ಮನೆಯಲ್ಲಿ ದುಡ್ಡು ಕೇಳೋಕ್ಕೂ ಆಗ್ತಾಯಿಲ್ಲ, ಆ ಥರ ಪರಿಸ್ಥಿತಿ ಇದೆ. 3-4 ವರ್ಷದಿಂದ ನಮ್ಮ ತಂದೆ ತಾಯಿಗೆ ಸುಳ್ಳು ಹೇಳ್ಕೊಂಡು ಇವತ್ತು ಬಿಡ್ತಾರಮ್ಮ ನಾಳೆ ಬಿಡ್ತಾರ ಅಂತೇಳಿ ನಮ್ಮ ಮನೆಯಲ್ಲಿ ಹೇಳ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ. ನಾವು ಮನೆಯಲ್ಲಿ ಜವಾಬ್ದಾರಿ ತರೋ ಮಕ್ಕಳೇ ಈ ಥರ ನಾವು ಇದು ಮಾಡ್ತಾಯಿದ್ರೆ ಯಾರಿಗೆ ಬ್ಲೇಮ್ ಮಾಡಬೇಕು? ಸರ್ಕಾರ ನೀವು ಈಗಾದರೂ ಎಚ್ಚೆತ್ಕೊಳ್ಳಿ. ಯಾಕಂದರೆ ಇಲ್ಲಿ ಓದ್ತಾರ ಶ್ರೀಮಂತ ಮಕ್ಕಳಲ್ಲ, ಬಡ ಮಿಡಲ್ ಕ್ಲಾಸ್ ಹುಡುಗರು, ರೈತರ ಮಕ್ಕಳು. ನೀವು ಇದೇ ಥರ ಮಾಡ್ತಾ ಹೋದರೆ ನಾವು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ನಿಮಗೆ ಎಲೆಕ್ಷನ್ನೇ ಬಹಿಷ್ಕಾರ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಇಲ್ಲಿ ಯುವಕರ ದೇಶ ಕಟ್ಟುವಂಥ ಯುವಕರಿಗೆ ನೀವು ಇದು ಈಗಿನ ಕಾಳಜಿ ತೋರಿಸಿಲ್ಲ ಅಂದರೆ ಮುಂದೆ ನಿಮ್ಗೆ ಯಾವುದು ಯುವಕರಿಂದ ನಿಮಗೆ ಓಟ್ ನಿರೀಕ್ಷೆ ಅಂತೂ ಇರಲ್ಲ. ಯಾಕಂದರೆ ಈ ಮೊನ್ನೆ ತಾನೇ ಧಾರವಾಡದಲ್ಲಿ ಹೋರಾಟ ಆಗಿತ್ತು, ಅದಕ್ಕಿಂತ ಮುಂಚೆನೂ ಒಂದು ಹೋರಾಟ ಮಾಡಿದ್ದೀವಿ, ಆಗಲೂ ನೀವು ಮಾಡಲಿಲ್ಲ. ನೀವು ಏಜ್ ಹೆಚ್ಚಿಗೆ ಮಾಡ್ತೀರಾ, ಏಜ್ ಹೆಚ್ಚಿಗೆ ತೊಂದು ಯಾರಿಗೆ ಬೇಕು ಸರ್? ಏಜ್ ಹೆಚ್ಚಿಗೆ ಮಾಡ್ತೀರಾ, ಅದು ಅದ್ರ ತಕ್ಕ ನಾವು ಹುದ್ದೆನೂ ಆಗ್ಬೇಕು ತಾನೆ. ನೇಮಕಾತಿ ನೀವು 5 ವರ್ಷ ಕೊಟ್ಟು ನೀವು 3 ವರ್ಷದಿಂದ 4 ವರ್ಷ ನೇಮಕಾತಿ ಮಾಡಲಿ ಅಂದರೆ ಏಜ್ ರಿಲೇಷನ್ ಕೊಟ್ಟು ನೀವು ಏನು ಉಪಯೋಗ ಆಯಿತು? ನಾ ಈ ಬಜೆಟಲ್ಲಿ ನಿಮಗೆ ಇಷ್ಟೇ ಕೇಳ್ಕೋದು ಸರ್ ವಿದ್ಯಾರ್ಥಿ ಪರವಾಗಿಂದ. ಯಾಕಂದರೆ ಆದಷ್ಟು ಬೇಗ ನೇಮಕಾತಿ ಹೊಡಿಸಿ ಈ ಬಡವ್ರ ಮಕ್ಕಳಿಗೆ ಅನುಕೂಲ ಮಾಡಿಕೊಡಿ. ಹಾಗೆ ನಾವು ಪ್ರಬುದ್ಧ ಅಕಾಡೆಮಿ ಕಲ್ಯಾಣ ಕರ್ನಾಟಕದ ಆಗಿದೆ ಸರ್. ನಾನು 2 ವರ್ಷದಿಂದ ಧಾರವಾಡದಾಗ ಓದಿ ಬಂದಿದ್ದೀನಿ, ಮತ್ತು ಇಲ್ಲಿ ಬಂದು ಓದ್ತಾ ಇದ್ದೀನಿ. ಏನೋ ಒಂದು ಕಲ್ಯಾಣ ಕರ್ನಾಟಕ ನಮ್ಮದು ಆಯ್ತಪ್ಪ, ಉನ್ನತ ಹುದ್ದೆ ಪಡಿಬೋದು ಅಂತೇಳಿ ಇಲ್ಲಿ ಬಂದು KS IAS ಅಂತೇಳಿ ಕೋಚಿಂಗ್ ಬಂದರೆ ಇಲ್ಲೂ ಫಂಡ್ ಇಲ್ಲ, ಬುಕ್ಸ್ ಕೊಡೋಕ್ಕೆ ಅದು ಇಲ್ಲ ಇದು ಇಲ್ಲ ಅಂತೇಳಿ ಇದೇ ಕುಂಟು ನೆಪ ಹೇಳ್ತಾ ಇದ್ದಾರೆ ಸರ್. ಇನ್ನು ಕಲ್ಯಾಣ ಕರ್ನಾಟಕ 5,000 3,000 ಬಜೆಟ್ ಅಂತ ಹೇಳ್ತೀವಿ ಸರ್. ಎಲ್ಲಿದೆ ಸರ್? ಒಂದು ಸರಿಯಾಗಿ ಎಜುಕೇಷನ್ ಕೊಡಿ ಸರ್ ನಮಗೆ. ನಾವು ಮತ್ತೊಂದು ನಿಮಗೆ ಏನು ಕೇಳ್ತಾ ಇಲ್ಲ, ನಮಗೆ ಕ್ವಾಲಿಟಿ ಎಜುಕೇಷನ್ ಕೊಡಿ. ಆ ಎಜುಕೇಷನ್ಗೆ ಏನು ಬೇಕೋ ಅದು ಮಾಡಿ. ಅದು ಬಿಟ್ಟು ನೀವು ಉದ್ರಿ ಎಲ್ಲೋ ಸಮಸ್ಯೆಯನ್ನು ನೀವು ನೆಪ ಹೇಳ್ಕೊಂಡು ಹಿಂಗೆ ಹೋಗ್ತಾ ಇದ್ದರೆ ಯುವಕರ ಜೊತೆ ಆಟ ಆಡಬೇಡಿ ಸರ್ ಪ್ಲೀಸ್. ದಯಮಾಡಿ ನಾವು ಮಧ್ಯ ಮುಖಾಂತರ ಕೇಳೋದೇನೆಂದರೆ ಬಜೆಟ್ನಲ್ಲಿ ಈ ಪ್ರಬುದ್ಧ ಅಕಾಡೆಮಿಯಲ್ಲಿ ಶಿಷ್ಯವೇತನ ಘೋಷಣೆ ಮಾಡಿ, ಹಾಗೆ ನೇಮಕಾತಿ ಇದು ಮೇಜರ್ ಆಗಿ ನೇಮಕಾತಿಯನ್ನು ಹೊಡಿಸ್ಬೇಕು ಸರ್. ನೇಮಕಾತಿ ಹೊಡೆಸಿದ್ರೆ ತುಂಬ ವಿದ್ಯಾರ್ಥಿಗಳು ನಿರುದ್ಯೋಗಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆದಷ್ಟು ಬೇಗ ನೇಮಕಾತಿ ಮಾಡ್ಬೇಕಂತ ಈ ಮಧ್ಯ ಮುಖಾಂತರ ನಾನು ಕೇಳ್ತಾ ಇದ್ದೀನಿ ಸರ್. ನಾವು ನೇಮಕಾತಿ ಆಗ್ಬೋದು ಅಂತ ಭಾಳ ನಿರೀಕ್ಷೆ ಇದೆ ಸರ್. ನೇಮಕಾತಿ ಆಗ್ಬೇಕಂಬ ಅಂದ್ರೆ ಬಜೆಟ್ ಪರ್ಟಿಕ್ಯುಲರ್ ಇಡ್ಬೇಕು ಸರ್. ಈಗ 3 ವರ್ಷ ಆಯ್ತು ಸರ, 1,000 ವಿಲೇಜ್ ಅಕೌಂಟೆಂಟ್ ನೇಮಕಾತಿ ಮಾಡಿರಿ ಸರ. ಅದರಲ್ಲಿ ಕೆಲವೊಂದು ನೋಟಿಫಿಕೇಶನ್ ಹೊಡಿಸ್ರು ಕೂಡ ಇನ್ನು ತೊಗೊಂಡ್ರು ಸರ್. ಕಾರಣ ಏನಂದ್ರೆ ಒಳ ಮೀಸಲ ಸಲಕ್ರಿ ಇಲ್ಲಿ ಲಕ್ಷಾಂತರ ಉದ್ಯೋಗ ಖಾಲಿ ಸರ್. 2,84,000 ಉದ್ಯೋಗ ಖಾಲಿ ಇದ್ರು ಕೂಡ ಎಕ್ಸಾಂಪಲ್ ಸರ, ಶಿಕ್ಷಣ ಅಂದ್ರೆ ಶಿಕ್ಷಕರ ನೇಮಕಾತಿ ಮ್ಯಾಕ್ಸಿಮಮ್ ಸರ 70,000 ವೇಕೆನ್ಸಿ ಖಾಲಿ ಇದೆ ಸರ್. ಅದರ ಅತಿ ಹೆಚ್ಚು ಖಾಲಿ ಇರುವಂಥ ಉದ್ಯೋಗಗಳಂದ್ರೆ ಸರ್ ಕಲ್ಯಾಣ ಕರ್ನಾಟಕದ್ದು. ಪೊಲೀಸ್ ಇಲಾಖೆಯಲ್ಲಿ ಅತಿ ಹೆಚ್ಚು ಉದ್ಯೋಗ ಖಾಲಿ ಸರ್ 20,000. ನೇಮಕಾತಿಯಾಗಿ 3-4 ವರ್ಷ ಆಯ್ತು ಸರ್. ಎಕ್ಸಾಂಪಲ್ CR ಮತ್ತು ಸಿವಿಲ್ 2021 ಅಕ್ಟೋಬರ್ ತಿಂಗಳು ನೇಮಕಾತಿ 22ರಲ್ಲಿ ನೇಮಕಾತಿ ಸರ್. ಇಲ್ಲಿವರೆಗೆ CR ಮತ್ತು ಸಿವಿಲ್ ನೋಟಿಫಿಕೇಶನ್ ಆಗಿಲ್ಲ ಸರ್. KSRP KSIS ಸಿವಿಲ್ ಪೊಲೀಸ್ ಆಗುವಂಥ 5 ವರ್ಷ ಆಯ್ತು ಸರ್. ಈಗ ಮೇನ್ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಪೊಲೀಸ್ ಇಲಾಖೆಯಲ್ಲಿ ವೇಕೆನ್ಸಿ ಕಡಿಮೆ ಅದ, ಆಡಳಿತ ಮಾಡುವಂಥದ್ದಲ್ಲಿ ಕುಂದುಕೊರತೆ ಆಗುತ್ತೆ ಸರ್. ಈಗ ನಮ್ಮ ಲಕ್ಷಾಂತರ ಯುವಕರು ನಿರುದ್ಯೋಗ ಸರ್. ಶಿಕ್ಷಕರು ಮೇನ್ ಶಿಕ್ಷಣ ಬೇಕು ಸರ್ ವಿದ್ಯಾರ್ಥಿಗಳಿಗೆ. ಶಿಕ್ಷಣ ಕಲ್ತಿರೋ ಒಂದು ಸಮಾಜಕ್ಕೆ ಏನೋ ಒಂದು ಇಂಪ್ರೂವ್ಮೆಂಟ್ ಆಗ್ಬೋದು ಸರ್. ಶಿಕ್ಷಣದಿಂದ ವಂಚಿತ ಅನ್ನೋದು ಮುಗಿತು ಸರ್. ಏನು ಮುಂಬರುವಂಥ ಜನ್ರೇಷನ್ ಕೂಡ ಶಿಕ್ಷಣ ವಂಚಿತರಾಗುತ್ತಾರೆ. ಮೇನ್ 70,000 ವೇಕೆನ್ಸಿ ಇದೆ ಸರ್. ಈಗ ಶಿಕ್ಷಣ ಕಲ್ತಿಲ್ಲ ಅಂದ್ರೆ ಏನು ಪ್ರಶ್ನೆ ಮಾಡೋಕ್ಕೂ ಆಗಲ್ಲ ಸರ್. ಮತ್ತು ಆರೋಗ್ಯ ಇಲಾಖೆ ಸರ್, ಮೇನ್ ಆರೋಗ್ಯ ಇಲಾಖೆ ಭಾಳ ಇಂಪಾರ್ಟೆಂಟ್ ಸರ್. ಆರೋಗ್ಯ ಇಲಾಖೆಯಲ್ಲಿ ಎಷ್ಟೋ ನರ್ಸಿಂಗ್ ಸ್ಟಾಫ್ ಅವ್ರನ್ನ ವೇಕೆನ್ಸಿ ಇದೆ. ಈಗ ಹೆಚ್ಚುವರಿ ಬಜೆಟ್ ಕೊಟ್ಟರೆ ಮಾತ್ರ ನಮ್ಗೆ ಹೆಲ್ಪ್ ಆಗುತ್ತೆ. ಇನ್ನು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದು ಸರ್ಕಾರಕ್ಕೆ ಒಳ್ಳೆ ಸಂತೋಷದ ವಿಷಯ. ನಮ್ಗೆ ನೀವು ಶೀಘ್ರದಲ್ಲಿ ನೇಮಕಾತಿ ಮಾಡಬೇಕು. ವಿದ್ಯಾರ್ಥಿಗಳು ನಾವು ಓದಬೇಕಾ ಅಥವಾ ಪ್ರತಿಭಟನೆ ಒಂದೂ ಗೊತ್ತಾಗ್ತಿಲ್ಲ. ನಾವು ಪ್ರತಿಭಟನೆ ಮಾಡೋಕ್ಕೆ ಹೋಗಲ್ಲ. ನೀವು ನೇಮಕಾತಿ ಮಾಡಿಬಿಟ್ಟು ನಾವು ಪ್ರತಿಭಟನೆ ಮಾಡೋದು ಇಲ್ಲ. ನೀವು ನೇಮಕಾತಿ ಮಾಡಲಿಲ್ಲ ಅಂದ್ರೆ ಮತ್ತೆ ಏನು ಸೊಲ್ಯೂಷನ್ ಸರ್? ಈಗ ಲಕ್ಷಾಂತರ ವಿದ್ಯಾರ್ಥಿಗಳು ಡಿಗ್ರಿ ಪಾಸ್ಔಟ್ ಆಗಿದ್ದಾರೆ. 4-5 ವರ್ಷ ಯಾವುದೂ ನೇಮಕಾತಿ ಇಲ್ಲ. ಈ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ. ಈ ಪಾಲಕರು ಯಾವ ಮಗ ಯಾವ ನೋಟಿಫಿಕೇಶನ್ ಅಥವಾ ಯಾವ ಅಧಿಸೂಚನೆ ಪ್ರಶ್ನೆ ಮಾಡ್ತಾರೆ. ಆ ಟೈಮಲ್ಲಿ ನಾವು ಏನು ಹೇಳ್ಬೇಕು? ಇವಾಗ ಆಗ್ತದೆ ನಾಳೆ ಆಗ್ತದೆ ಅಂತ ಬರೀ ಸುಳ್ಳು ಭರವಸೆ ಹೇಳಕತ್ತಿ ಸರ್. ನೀವು ಹೇಳಿದ್ರೆ ನಮ್ಮ ಸರ್ಕಾರ ಬಂದ ಮೇಲೆ 1 ಲಕ್ಷ ನೇಮಕಾತಿ ಮಾಡಿ ಅಂತ ಹೇಳಿ ಸರ್. ಇವ್ರು ಹಣೆ ಬರೋಕ್ಕೆ 1,000 ಸರ್. 3 ವರ್ಷದಲ್ಲಿ 1,000 ವಿಲೇಜ್ ಅಕೌಂಟೆಂಟ್ ಉಳ್ಕಿದೆಯಲ್ಲ ಅವನು ಹಿಂದೆ ತೊಗೊಂಡಿದ್ದಾರೆ ಸರ್. ನೇಮಕಾತಿ ಆಗ್ಬೇಕು ಸರ್. ಅದರಲ್ಲಿ ಪ್ರಬುದ್ಧ ಅಕಾಡೆಮಿ ಕಲ್ಯಾಣ ಕರ್ನಾಟಕ ತಂದಕ್ಕೆ ಪ್ರಿಯಾಂಕ ಸಾಬ್ರಿಗೆ ಖುಷಿ ವಿಚಾರ. ನಮ್ಗೆ ಇಲ್ಲಿ ಶಿಷ್ಯವೇತನ ಕೊಡಬೇಕು, ಹಾಗೂ ಇನ್ನಿತರ ಬೇಡಿಕೆ ಇದೆ ಸರ್. ಪುಸ್ತಕ ಕೊಡ್ತೇವೆ ಸರ್. 5,000 KKD ಫಂಡ್ ಅಂತ ಹೇಳ್ತಾರೆ ಸರ್. ನಮಗೆ ಕಿಮ್ಮತ್ ನಮ್ಮ ಮರದಿಗೆ ಒಂದು ಬುಕ್ಕ ಸಿಗ್ತಾಯಿಲ್ಲ ಸರ್. ಎಲ್ಲಿ ಬುಕ್ಕನೇ ಇಲ್ಲ ಏನು ಓದ್ಬೇಕು ಸರ್? ಇವಾಗ ಈ ಅಧಿಕಾರಿ ಭೇಟಿದ್ರೆ ನಾವು ಸ್ವಲ್ಪ ಬಜೆಟ್ ಇಲ್ಲಪ್ಪ, ನಮ್ಮ ಪ್ರಬುದ್ಧ ಅಕಾಡೆಮಿಗೆ ಬಜೆಟ್ ಮತ್ತು ಅಕಾಡೆಮಿ ಕಟ್ಟಿಸಿದ್ರೆ ಬಜೆಟ್ ಇಡ್ಬೇಕು ತಾನೆ. ಒಂದು ಸ್ಟಾಫ್ ಸುದ್ದಕ್ಕಿಲ್ಲ. ಒಂದೊಂದು ಫ್ಯಾಕಲ್ಟಿ ಒಂದೊಂದು ದಿನ ಅವರೇ ಒಂದೊಂದು ವೀಕ್ ಅವರೇ ಟೀಚ್ ಮಾಡ್ತಾರೆ. ನೀವು ಟೀಚರ್ ಫ್ಯಾಕಲ್ಟಿ ಈ ಥರ ಕ್ವಾಲಿಟಿ ಎಜುಕೇಷನ್ ಕೊಡ್ತಾಯಿಲ್ಲ. ನೆಕ್ಸ್ಟ್ ಲೈಬ್ರರಿ 20% ಬೇಡಿಕೆ ನಾವು ಓದೋಕೆ ಹೇಳ್ತೀವಿ ಸರ್. ಬಾರ್ ರೆಸ್ಟೋರೆಂಟ್ 24 ಗಂಟೆ ಓಪನ್ ಮಾಡ್ತೀವಿ. ನಾವು ಓದೋಂಥ ವಿದ್ಯಾರ್ಥಿಗಳು ಲೈಬ್ರರಿ ಅವಕಾಶ ಮಾಡಿಕೊಡಲಿಲ್ಲ ಅಂದ್ರೆ ಮತ್ತೆ ನಮ್ಗೆ ಯಾವಾಗಿಂದ ಮುಂದುವರೆ ಸರ್?
ಸರ್ ಬುಕ್ಸ್ ಇದಾವೆ, ನಾವು ಇಂಡಿವಿಜುವಲ್ ಬುಕ್ ಕೊಡ್ಬೇಕು ಸರ್. 500 ವಿದ್ಯಾರ್ಥಿಗಳಲ್ಲಿ ಇಂಡಿವಿಜುವಲ್ ಕೊಡ್ಬೇಕು ಸರ್. ಅಲ್ಲೇ ಕೂತ್ಕೊಂಡು ಓದಂತಾರೆ ಸರ್. ನಮ್ಗೆ ಆ ಬುಕ್ ಕೊಡ್ಲಕ್ಕೆ ರೊಕ್ಕನಿಲ್ಲ ಅಂತ ಹೇಳ್ತಾರೆ ಸರ್ ಆಫೀಸರ್ಸ್ಗಳು. ಈಗ ಮತ್ತು ಬುಕ್ಕನ್ನು ನಾವು ಕಳ್ಳ ಮಾಡ್ತಿಲ್ಲ ಸರ್. ಈ ಬಾರ್ ರೆಸ್ಟೋರೆಂಟ್ 24 ಗಂಟೆ ಓಪನ್ ಮಾಡ್ತೀರಾ. ನಾವು ಲೈಬ್ರರಿ ಕೂತ್ ನಾಲೆಜ್ಗೋಸ್ಕರ ನಾವು ಜ್ಞಾನ ಪಡಿಬೇಕು, ನಾವು ಸಮಾಜ ಸೊಸೈಟಿಗೆ ಹೆಲ್ಪ್ ಮಾಡಬೇಕು, ನಮ್ಮ ಸರ್ವಿಸು ಆದಷ್ಟು ಮಾಡ್ಬೇಕಂತ ಮಾಡಿ ಸರ್. ಈ ಕಲ್ಯಾಣ ಕರ್ನಾಟಕ ಮತ್ತು ಹೆಸರು ತಕ್ಕಂತೆ ಕಲ್ಯಾಣ ಕರ್ನಾಟಕನ ಮತ್ತು ಕಲ್ಯಾಣ ಯಾವಾಗ ಆಗೋದು 20 ವರ್ಷ ಆಯ್ತು ಸರ್. ಪ್ರಾದೇಶಿಕ ಸಮತಲ ಅಂತೇಳಿ ಕಮಿಟಿ ಫಾರ್ಮೇಷನ್ ಆಗಿ ಗೋವಿಂದರ ಕಮಿಟಿ ಹೇಳ್ತಾ ಅತಿ ಹೆಚ್ಚು ಹಿಂದುಳಿದಿರೋ ತಾಲೂಕುಗಳಂದ್ರೆ ಕಲ್ಯಾಣ ಕರ್ನಾಟಕ. 60% ಇರೋದೆಲ್ಲ ಉತ್ತರ ಕರ್ನಾಟಕದಲ್ಲಿ ಸರ್. ಮತ್ತು ಬರೀ ಹಿಂದುಳಿದ ಬರೀ ಎಷ್ಟು ದಿನ ಹೇಳ್ತು ಸರ್, 25 ವರ್ಷ ಆಯ್ತು ಸರ್. ಇವಾಗ ಆ ಕಮಿಟಿ ಪರ್ಮಿಷನ್ ಮಾಡಿದ ಪ್ರಕಾರ ನಡೀದ್ರಿ, ಬರೀ ಬಜೆಟ್ ಕೊಟ್ಟರು ಅದೆಲ್ಲ ಬಜೆಟ್ ಇಲ್ಲಬೇಕು ಸರ. ಇವು ಸಮಗ್ರ ಯುಟಿಲೈಸ್ ಮಾಡ್ಕೋಬೇಕು ಸರ್. ಈಗ ಬಜೆಟ್ ಕೊಟ್ಟರು ಅದು ವಿದ್ಯಾರ್ಥಿಗಳು ನಿರುದ್ಯೋಗಿ ಯುವಕರು ಸರ್ ಭಾಳಷ್ಟು ಒಂದು ಕುಟುಂಬನೇ ಅವರಿಂದ 10 ರಿಂದ 15 ಜನ ನಡೀತು ಸರ್. ಅಂಥ ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗದ ಆತಪ್ಪ ಅಂತ ಸರ ಇಡೀ ಕುಟುಂಬನೇ ಅನುಕೂಲ ಆಗುತ್ತೆ ಸರ್. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ ಸರ್. ನಾವು ಇಡೀ ಕಲ್ಯಾಣ ಕರ್ನಾಟಕ ಕೇಂದ್ರ ಸ್ಥಾನ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ರೈತರ ಸಮಸ್ಯೆಗಳು ಸರ. ಭಾಳಷ್ಟು ನಾಳೆಗೆ 6ನೇ ತಾರೀಕು ಬಜೆಟ್ ಇದೆ, ನಿರೀಕ್ಷೆ ಇಟ್ಕೊಂಡಿವು. ಕಲಬುರಗಿ ಜಿಲ್ಲೆಯಲ್ಲಿ ನೀರಾವರಿ ಸಂಪೂರ್ಣವಾಗಿ ಏನಿಲ್ಲಿ ಎಲ್ಲ ಡ್ಯಾಮ್ಗಳಿವೆ. ಯಾವುದು ರೈತರ ಹೊಲಗಳಿಗೆ ಎಲ್ಲಿನೂ 1 ಎಕರೆ ನೀರಾವರಿಗೆ ನೀರು ಕೊಡ್ತಾ ಇಲ್ಲ. ಈಗ ಮತ್ತು UKP ನಾರಾಯಣಪುರ ಡ್ಯಾಮ್ ಇದೆ, ಅದ್ರ ಮುಖಾಂತರ ಆಲ್ಮಟ್ಟಿ ಡ್ಯಾಮ್ ಇದೆ, ಅದ್ರ ಮುಖಾಂತರ ಕಲಬುರಗಿ ಜಿಲ್ಲೆ ಇರ್ತಕ್ಕಂಥ 4-5 ತಾಲೂಕಿನಲ್ಲಿ ನೀರಾವರಿ ಕಾಲುವೆ ಹರಿಸಿದ್ರು ಅಂದ್ರೆ ಎಲ್ಲ ರೈತರಿಗೆ ನೀರು ಕೊಟ್ಟರು ಅಂದ್ರೆ ಅದ್ರ ಸಲುವಾಗಿ ವಿಶೇಷ ಬಜೆಟ್ ಇಟ್ಟರು ಅಂದ್ರೆ ಭಾಳ ಒಳ್ಳೇದಾಗ್ತಂತ ಒಂದು ದೊಡ್ಡ ನಿರೀಕ್ಷೆ ಸರ್. ಮತ್ತು ತೊಗರಿಗೆ ಕನಿಷ್ಠ ಬೆಂಬಲ ಬೆಲೆ 12,500 ರೂಪಾಯಿ ಕೊಡಬೇಕಂತೇಳಿ ನಾವು ನಿರಂತರ ಹೋರಾಟ ಚಳವಳಿ ಮಾಡ್ತಾನೇ ಇದ್ದೆವು. ಅದ್ರ ಬಗ್ಗೆ ಸರ್ಕಾರಗಳು ಕೇಂದ್ರದಲ್ಲಿ ರಾಜ್ಯದಲ್ಲಿ ಯಾರೂ ನಿರೀಕ್ಷೆ ಮಾಡತಕ್ಕಂಥ ಏನು ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಹೀಗಾಗಿ ಅದಕ್ಕೂ ಬೋರ್ಡ ಅದು ಬಲಿಷ್ಠ ಮಾಡಬೇಕು. ತೊಗರಿ ಬೋರ್ಡ್ ಬರೀ ಹಲ್ಲಿಲ್ಲದ ಹಾವಂತಾಗ್ಯದ, ಅದಕ್ಕೆ 1 ರೂಪಾಯಿ ಬಿಡುಗಡೆ ಇಲ್ಲ, ಸರಿಯಾದಂಥ ಅಧ್ಯಕ್ಷರಿಲ್ಲ. ಮತ್ತು ಸರ್ಕಾರ ವತಿಯಿಂದ ಈ ತೊಗರಿ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು. UKP ಏನದು ಹಾಲಿನ ಡೈರಿ ಇದೆಯಲ್ಲ KMF, ಆ ಥರ ಸರ್ಕಾರ ಮಟ್ಟದಾಗೆ ಏನಿದೆ ರೇಷನ್ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಅಂಗನವಾಡಿ ಆಗಲಿ, ತೊಗರಿ ಬೆಳೆ ಸರ್ಕಾರ ಮತ್ತಿಂದ ಹಂಚಿಕೆ ಆದ್ರೆ ಒಳ್ಳೆಯ ಒಂದು ರೈತರಿಗೆ ಅನುಕೂಲ ಆಗ್ತಂತ ಅದೊಂದು ದೊಡ್ಡ ನಿರೀಕ್ಷೆ ಇದೆ ಸರ. ಹೀಗಾಗಿ ಒತ್ತು ಕೊಡಬೇಕು ಹೈನುಗಾರಿಕೆ ಮತ್ತು ರೈತರು ಇರ್ತಕ್ಕಂಥ ಸಂಪೂರ್ಣ. ಯಾಕಂದ್ರೆ ಈ ವರ್ಷ ಪ್ರತಿ 4-5 ತಿಂಗಳಿಗೆ ನಿರಂತರ ಮಳೆ ಬಂದರೆ ಎಲ್ಲ ರೈತರ ಬೆಳೆಗಳು ಸಂಪೂರ್ಣ ಕಚ್ಕೊಂಡು ಹೋಗ್ಬಿಟ್ಟವು ಸರ. ತಕ್ಷಣ ಇನ್ಶೂರೆನ್ಸ್ ಅಮೌಂಟ್ ಆಗಬೇಕು, ಮತ್ತೇನದ ಸಂಪೂರ್ಣ ರೈತರ ಒಂದು ಬ್ಯಾಂಕ್ ಸಾಲ ಮನ್ನಾ ಆಗ್ಬೇಕಂತೇಳಿ ನಮ್ಮದು ಒತ್ತಾಯ ಇದೆ ಸರ್. ಸರ್ ಕಲಬುರಗಿ ನಿರೀಕ್ಷೆ ಭಾಳಷ್ಟು ಇಟ್ಟಿವಿ ಸರ. ಪ್ರತಿ ವರ್ಷ ನಾವು ನೋಡ್ತಾನೆ ಇರ್ತೇವೆ ಶುದ್ಧವಾದಂಥ, ಯಾಕಂದ್ರೆ ಸರ್ಕಾರಗಳಿಗೆ ಶುದ್ಧವಾದಂಥ ಕುಡ್ಲಿಕ್ಕೆ ನೀರು ಕೊಡ್ಲಿಕ್ಕೆ ರೆಡಿನೇ ಇಲ್ಲ. ಯಾಕೆ ಜಿಲ್ಲಾ ಪಂಚಾಯತ್ ಸಾಕಷ್ಟು ನಾವು ಸಹಿತ ಕಂಪ್ಲೀಟ್ಗಳು ಮಾಡಿವು. ಎಲ್ಲೋ RO ಪ್ಲಾಂಟ್ಸ್ಗಳು ಕೂತಿದ್ದಾರೆ, ಅಲ್ಲೇ ಉದ್ಘಾಟನೆ ಆಗದೆ ಒಡೆದು ಹೋಗ್ಬಿಟ್ಟೇವೆ. ಅದ್ರ ಮೇಲೆ ಸರ್ಕಾರ ನಾವು ಆ್ಯಕ್ಷನ್ ತೊಗೋತೇವೆ, ಕ್ರಮ ತೊಗೋತೇವೆ, ಮಾಡ್ತೇವೆ ಅಂತೇಳಿ ಬರೀ ಹಾರೈಕೆ ಕೂತುಗಳು ಅಷ್ಟೇ ನಡೆದವ. ನಿರೀಕ್ಷೆಗಳು ಭಾಳಷ್ಟು ಸರ. ಜನರಿಗೆ ಶುದ್ಧವಾದಂಥ ನೀರಿನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಮತ್ತು ರಸ್ತೆಗಳು ಹಳ್ಳಿಗಳಿಗೆ ಹೊಲಗಳು ಹೋಗ್ಬೇಕಂದ್ರೆ ರಸ್ತೆ ಇಲ್ಲ. ಎಷ್ಟೋ ಹೊಡಪೇಟು ನೋಡೋದು ಜೀವ ಜಾಡಿ ಹೋಗಿ ಭಾಳಷ್ಟು ತೊಂದರೆ ಆಗ್ತದೆ. ಹಳ್ಳಿ ಜಿಲ್ಲೆ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಮುಖ್ಯ ತಾಲೂಕು ಹೆದ್ದಾರಿಗಳು, ಆ ರಸ್ತೆ ವ್ಯವಸ್ಥೆ ಡಾಂಬರೀಕರಣ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಸರ್. ಭೀಮಾಶಂಕರ್ ಮಾಡಲ್, ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷ ಸರ್. ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಮತ್ತು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿರೋದ್ರಿಂದ ಈ ಪ್ರದೇಶಕ್ಕೆ ಸರ್ಕಾರ ಏನು ಸಿದ್ದರಾಮಯ್ಯನವರು ಸರ್ಕಾರ ಬಂದ ಕೂಡಲೇ 5,000 ಕೋಟಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದರು. ಆ ದುಡ್ಡು ಇಲ್ಲಿ ತನಕನೂ ಬಂದಿಲ್ಲ. ಆ ದುಡ್ಡನ್ನು ಇಂಪ್ಲಿಮೆಂಟೇಷನ್ ಆಗಬೇಕು ಮತ್ತು 371J ಕಲಮನ್ನು ಸಮರ್ಪಕವಾಗಿ ಜಾರಿಗೆ ತಂದು ಈ ಭಾಗದ ಸರ್ಕಾರಿ ನೌಕರರಿಗೇನು ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯವನ್ನು ಸರಿಪಡಿಸಬೇಕು ಮತ್ತು ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಭಾಗದ ಏನು ಖಾಸಗಿ ಈ ಭಾಗದಲ್ಲಿ ದೊಡ್ಡ ದೊಡ್ಡ ಉದ್ಯಮ ಅಂದ್ರೆ ಫ್ಯಾಕ್ಟ್ರಿಗಳನ್ನು, ಕಾರ್ಖಾನೆಗಳನ್ನು ಈ ಭಾಗಕ್ಕೆ ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕಲಬುರಗಿ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕದ ಜನರ ಒಂದು ಮನವಿ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಕಲಬುರಗಿ ನಗರವನ್ನು ಸ್ಮಾರ್ಟ್ ಸಿಟಿಯಾಗಿ ಮಾಡ್ತೀವಿ ಅಂತ ಹೇಳಿದರು, ಸ್ಮಾರ್ಟ್ ಸಿಟಿ ಮಾಡಿಲ್ಲ. ಮತ್ತು ಇಲ್ಲಿ ಪ್ರತಾಪದ ಹತ್ರ ಏನು ಪಾರ್ಕ್ ಮಾಡ್ತೀವಿ ಅಂತ ಹೇಳಿದರು, ಅದು ಕೂಡ ಮಾಡಿಲ್ಲ. ಜವಳಿ ಪಾರ್ಕ್ ಮಾಡ್ತಾ ಅಂತ ಹೇಳಿದರು, ಅದು ಮಾಡಿಲ್ಲ. ಅದ್ರ ಜೊತೆಗೆ ಕಲಬುರಗಿ ವಿಮಾನ ನಿಲ್ದಾಣವನ್ನು ಈ ಕೂಡಲೇ ಅದನ್ನು ಸ್ಥಗಿತಗೊಳಿಸಿರುವುದು, ಅದನ್ನು ಪುನರಾರಂಭಿಸಿ ಇಲ್ಲಿಯ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ಕಲಬುರಗಿ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕ ಜನರ ಬೇಡಿಕೆಯಾಗಿದೆ. ಇಲ್ಲ, ವಿಶೇಷವಾಗಿ ನಮ್ಮ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಪ್ರತ್ಯೇಕ ಬಜೆಟ್ ಮಂಡಿಸ್ಬೇಕಂತ ಹೇಳಿ ಸುಮಾರು ವರ್ಷಗಳಿಂದ ಈ ಭಾಗದ ಜನರ ಒಂದು ನಿರೀಕ್ಷೆ ಇದೆ.
ಆ ನಿರೀಕ್ಷೆಯಂತೆ ಸುಮಾರು 1,00,000 ಕೋಟಿ ನಮಗೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕವಾಗಿ ಬಜೆಟ್ ಮಂಡಿಸ್ಬೇಕಂತೇಳಿ ಅನೇಕ ಬಾರಿ ನಾವು ಹೇಳಿದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ನಮ್ಮ ಪ್ರದೇಶದಲ್ಲಿರುವಂಥ ನೀರಾವರಿ ಯೋಜನೆ ಬಗ್ಗೆ ಇರ್ಬೋದು, ಆಮೇಲೆ ನಮ್ಮ ಇಲ್ಲಿ ಏನು ಸಣ್ಣ ಕೈಗಾರಿಕೆಗಳು ಇರ್ಬೋದು ಅಥವಾ ರಾಜ್ಯ ಹೆದ್ದಾರಿ ಇರ್ಬೋದು, ಈ ರೀತಿ ಏನು ಇನ್ಫ್ರಾಸ್ಟ್ರಕ್ಚರ್ ಏನು ಡೆವಲಪ್ಮೆಂಟ್ ಅಭಿವೃದ್ಧಿ ಅವು ಮೊಟ್ಟ ಮೊದಲು ಮಾಡಬೇಕು. ಆಮೇಲೆ ನಮ್ಮಲ್ಲೂ ಕೂಡ ಸಾಕಷ್ಟು ಉದ್ಯೋಗ ಅವಕಾಶಗಳು ಕೂಡ ಅದು ಕೂಡ ಖಾಲಿ ಇದ್ದಂಥ ಹುದ್ದೆಗಳು ಕೂಡ ಭರ್ತಿ ಮಾಡಬೇಕು. ಅದೇ ರೀತಿ ನಾವು ಈ ಒಂದು 371ನೇ ಜೆ ಕಲಂ ಏನು ಜಾರಿಯಾಗ್ಯದ ಅದಕ್ಕೊಂದು ಪ್ರತ್ಯೇಕ ಸಚಿವಾಲಯ ಮಾಡಿ ಅದಕ್ಕೆ ವಿಶೇಷವಾದಂಥ ಬಜೆಟ್ ಕೊಡ್ಬೇಕಂತ ಹೇಳಿ ಅದು ಕೂಡ ನಾವು ಆಗ್ರಹ ಮಾಡ್ತೀವಿ. ತದನಂತರ ನಮ್ಮ ಭಾಗದಲ್ಲಿರುವಂಥ ಏನು ತೊಗರಿ ಏನು ವಿಶೇಷವಾಗಿ ತೊಗರಿ ಮಂಡಳಿ ಅಂತ ತೊಗರಿ ಮಂಡಳಿಯನ್ನು ಅಭಿವೃದ್ಧಿ ಪಡಿಸಬೇಕಾದ್ರೆ ವರ್ಷಕ್ಕೆ 500 ಕೋಟಿ ಅಂತ ಹೇಳಿ ಮೊದಲು ಹೇಳಿದಿರುವಾಗ ಅವಾಗ ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾಗ ಕೂಡ ಅವಾಗ 500 ಕೋಟಿ ಬಿಡುಗಡೆ ಮಾಡ್ತೀವಿ ಅಂದಿವಿ. ಆದ್ರೆ 1,000 ಕೋಟಿ ಬಿಡುಗಡೆ ಮಾಡಬೇಕು. ಯಾಕಂದ್ರೆ ವಿಶೇಷವಾಗಿ ರೈತರಿಂದ ಖರೀದಿಸುವಂಥ ತೊಗರಿ ಭಾಳ ಅದು ನಮ್ಮ ಭಾಗಕ್ಕೆ ಅದು ಭಾಳ ಒಂದು ಪ್ರಮುಖವಾದ ಒಂದು ಬೆಳೆ ಅದ. ಇದು ಬಿಡುಗಡೆ ಮಾಡಲಿಂದು ತೊಗರಿ ಮಂಡಳಿಗೆ ಏನು ಬಿಡುಗಡೆ ಮಾಡ್ತೀವಿ ಅದರಿಂದ ರೈತರಲ್ಲಿ ನೇರವಾಗಿ ತೊಗರಿಯನ್ನು ಖರೀದಿ ಮಾಡ್ಬೋದು. ಅದೇ ರೀತಿ ಇನ್ನೂ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಈ IIT ಸೆಂಟರ್ಗಳು ಕೂಡ ಭಾಳ ಕೊರತೆ ಅದ. IIT ಸೆಂಟರ್ ಆಗಬೇಕು ಅಂತೇಳಿ ನಾವು ಕೂಡ ಒತ್ತಾಯ ಮಾಡ್ತೀವಿ. ಅದಕ್ಕೂ ಒಂದಷ್ಟು ಹಣ ಮೀಸಲಿಡಬೇಕು. ಮುಖ್ಯವಾಗಿ ನಮ್ಮ ಈ ಭಾಗಕ್ಕೆ ಏನದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಏನದ ಅದು ಕೇವಲ ಹೆಸರಿಗೆ ಅಷ್ಟೇ ಅದ. ಅದು ವರ್ಷಕ್ಕೆ 5,000 ಕೊಡ್ತೀವಿ, 2,000 ಕೊಡ್ತೀವಿ, 10,000 ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ಮಂಡಳಿಯಿಂದ ಯಾವುದೇ ನಮ್ಮ ಈ ಭಾಗಕ್ಕೆ ಯಾವುದೇ ರೀತಿಯಿಂದ ಪ್ರಯೋಜನ ಇಲ್ಲ. ಯಾಕಂದ್ರೆ ಇದಕ್ಕೆ ಬಜೆಟ್ ಸಾಕೋದಿಲ್ಲ. ಕೇವಲ 5,000 ಕೋಟಿಲಿಂದ ನಮ್ಮ ಈ ಭಾಗಕ್ಕೆ ಸಾಕೋದಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ, ಆ ನೀವು ಮಂಡಳಿಗೆ ಕೊಡ್ತಿರೋ ಮತ್ತೇನೋ ಪ್ರತ್ಯೇಕ ಬಜೆಟ್ ಮಾಡ್ತಿರೋ ಗೊತ್ತಿಲ್ಲ. ಆದ್ರೆ ನಮಗೆ ಈ ಬಜೆಟ್ನಲ್ಲಿ ನಮ್ಮ ಭಾಗಕ್ಕೆ 1,00,000 ಕೋಟಿ ಇಡ್ಬೇಕಂತ ನಾವು ಹೇಳ್ತೀವಿ. ಯಾಕಂದ್ರೆ ಈಗಾಗಲೇ ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ನೀರಾವರಿ ಯೋಜನೆಗಳು ಇರ್ಬೋದು, ಆಮೇಲೆ ರೈತರ ಬಗ್ಗೆ ಇರೋವಂಥ ಸಮಸ್ಯೆ ಇರ್ಬೋದು, ಆಮೇಲೆ ನಮ್ಮ ಹೊರವಲಯದಿಂದ ವರ್ತುಲ ರಸ್ತೆ ರಿಂಗ್ ರೋಡ್ ಅಂತ ಹೇಳ್ತೀವಿ, ಅದರೂ ಕೂಡ ನಿರ್ಮಾಣಕ್ಕೆ ಕೂಡ ಅದಕ್ಕೆ ಬಜೆಟ್ ಮೀಸಲಿಡಬೇಕು. ಆಮೇಲೆ ರಾಜ್ಯ ಸರ್ಕಾರದಿಂದ ಎಷ್ಟು ಸಾಧ್ಯ ಆಯ್ತೋ ಅಷ್ಟು ರೈಲ್ವೆ ಇಲಾಖೆ ಕೂಡ ರೈಲ್ವೆ ಏನು ನಾವು ಹೇಳ್ತೀವಿ ಅದು ಕೂಡ ವಿಶೇಷವಾದಂಥ ಅನುದಾನ ಬಿಡುಗಡೆ ಮಾಡ್ಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ. ನಾಳೆ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಇದೆ, ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ರೈತರು? ಮೊಟ್ಟ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಾಳೆ ಏನು ಬಜೆಟ್ ಅಧಿವೇಶನ ಅದ ಸರ್, ನಾಳೆ ನಮ್ಮದೇನಪ್ಪ ಅಂತಂದ್ರೆ ರೈತರಿಗೆ ಏನು ನಮ್ಮದು ತೊಗರಿ 12,500 ರೂಪಾಯಿ ಏನು ನಾವು ಬೆಂಬಲ ಬೆಲೆ ಏನು ಇಟ್ಟಿದ್ದೀವಿ ಅದು ಆಗಬೇಕು. ಮತ್ತೇನು ಉದ್ಯೋಗ ಖಾತ್ರಿ ಏನು ತೆಗೆದಾರ, ಉದ್ಯೋಗ ಖಾತ್ರಿ ಇವತ್ತು ಬಡ ಜನರಿಗೆ ಭಾಳ ಅನುಕೂಲ ಇತ್ತು. ಹೀಗಾಗಿ ಆ ಉದ್ಯೋಗ ಖಾತ್ರಿ ಅಲ್ಲಿದ್ದಂಥ ಯೋಜನೆಗಳು ಅವು ಎಲ್ಲ ಚಾಲೂ ಆಗಬೇಕು. ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಇವತ್ತೇನು ನಮ್ಮ ಬಳಿ ಎಲ್ಲ ಮಾನ್ಯ ನಮ್ಮ ಖಜಾನೆ ಯೋಜನೆಯ ಉಪಾಧ್ಯಕ್ಷರಾದ BR ಪಾಟೀಲ್ ಸಾಹೇಬರು ಇವತ್ತೇನಪ್ಪ ಅಂತಂದ್ರೆ ಆಳಂದದಲ್ಲಿ ಇವತ್ತು 5,200 ಏನದ ಉದ್ಯೋಗ ಖಾತ್ರಿಯಲ್ಲಿ ಏನದ ಬಾಯಿಗಳು ತಂದಾರ. ಅವು ಏನದ ರಿಪೀಟ್ ಚಾಲೂ ಆಗಬೇಕು. ಉದ್ಯೋಗ ಖಾತ್ರಿಯಲ್ಲಿದ್ದಂಥ ಉದ್ಯೋಗ ಖಾತ್ರಿ ಚಾಲೂ ಆಗಬೇಕು. ಇವತ್ತು ಬಡ ಜನರಿಗೆ ಒಂದು ಅನುಕೂಲ ಆಗ್ತಂತ ಹೇಳಿ ನಾವು ಬಯಸ್ತೀವಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಸುಮಾರಾಗಿ 2 ತಿಂಗಳು ಸತತವಾಗಿ ಮಳೆ ಬಂದು ತೊಗರಿ ಉದ್ದು ಹೆಸರು ಎಲ್ಲ ಏನಪ್ಪ ಅಂತಂದ್ರೆ ನೀರು ಪಾಲಾಯಿತು. ಹೀಗಾಗಿ ಏನಪ್ಪ ಅಂತಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನಪ್ಪ ಅಂತಂದ್ರೆ ಇವತ್ತು ನಾಳೆ ಬಜೆಟ್ನಲ್ಲಿ ನಮ್ಮ ರೈತರಿಗೆ ಏನಪ್ಪ ಅಂತಂದ್ರೆ ಒಂದು ಅನುಕೂಲ ಮಾಡಿಕೊಡಬೇಕು. ಇವತ್ತೇನಪ್ಪ ಅಂತಂದ್ರೆ ಬಡ ರೈತರಿಗೆ ಇವತ್ತೇನಪ್ಪ ದನಗಳು ಹಸುಗಳನ್ನು ಅವರಿಗೆ ಹಸುಗಳನ್ನಪ್ಪ ಅಂತಂದ್ರೆ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದು ಇದ್ರ ರೂಪದಾಗ ಅವ್ರಿಗೆ ಹಸುಗಳಿಗೆ ಒಂದು ಬಜೆಟ್ನಲ್ಲಿ ಅವ್ರಿಗೆ ಏನಪ್ಪ ಅಂತಂದ್ರೆ ಅನುಕೂಲ ಆಗಂಗೆ ಮಕ್ಕಳಿಗೆ ಸ್ಕೂಲರೇ ಫೀಸರೇ ಹೋಗ್ತದ ಆ ನಿಟ್ಟಿನಲ್ಲಿ ಅದನ್ನು ಕೂಡ ಅವರಿಗೆ ಒಂದು ಅವರಿಗೆ ಬಜೆಟ್ ಕೊಡ್ಬೇಕಂತ ಹೇಳಿ ನಾನು ಹೇಳ್ತೀನಿ. ಬಜೆಟ್ ಅಂದ್ರೆ ಏನು ಅವರಿಗೆ ಒಂದು ಅವರಿಗೆ ಬಜೆಟ್ ಸರ್ ಹೋಯ್ತಿದ್ದು ಇವತ್ತು ಆ ಬಜೆಟ್ನಲ್ಲಿ ಇವತ್ತು ಹಸುಗಳಿಗೆ ಪ್ರೋತ್ಸಾಹ ಮಾಡಬೇಕು ರೈತರಿಗೆ. ಯಾಕೆ ಅಂದರೆ ನಾನು ಹೇಳ್ತೀನಿ, ಹಸುಗಳಂದರೆ ಇವತ್ತು ಬಡ ರೈತರು ಅದಾರ. ಇವತ್ತು ಆ 1-2 ಹಸುಗಳು ಕೊಟ್ಟರಪ್ಪ ಅಂತಂದ್ರೆ ಅವ್ರ ಮನೆ ನಡೀತದ. ಇವತ್ತು ಶಾಲೆ ಮಕ್ಕಳು ಫೀಸಿಗೆ ನಡೀತದೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನಪ್ಪ ಅಂತಂದ್ರೆ ತೊಗರಿ ಇವತ್ತು ಅತಿವೃಷ್ಟಿಯಲ್ಲಿ ಅನಾವೃಷ್ಟಿಯಲ್ಲಿ ಹೋಗಿ ಇವತ್ತೇನಪ್ಪ ಅಂತಂದ್ರೆ ಪೂರಾ ರೈತರು ಕಲಬುರಗಿ ನಮ್ಮ ತೊಗರಿ ನಾಡು ಪೂರಾ ಏನಪ್ಪ ಅಂತಂದ್ರೆ ನೀರು ಪಾಲಾಗಿಬಿಟ್ಟದ. ಇವತ್ತು ಸುಮಾರಾಗಿ ಒಂದು 70% ನೀರಲ್ಲಿ ಹೋಗ್ಯದ ಸರ್. ಅದು ಏನದ 12,500 ಆಗಬೇಕು. ಉದ್ದ ಏನಪ್ಪ ಅಂತಂದ್ರೆ
ಅಂತಂದ್ರೆ ಅದನ್ನು ಕೂಡ 10,000 ರೂಪಾಯಿ ಆಗಬೇಕು. ಹೆಸರನ್ನು ಕೂಡ 8,500-9,000 ರೂಪಾಯಿ ಆಗಬೇಕು. ಇವತ್ತೇನಪ್ಪ ಅಂತಂದ್ರೆ ಕಬ್ಬನ್ನು ಕೂಡ ಇವತ್ತೇನದ ನಾವು ಹಲವಾರು ಸಲ ನಾವು ಮನವಿ ಪತ್ರವನ್ನು ಕೊಟ್ಟು ಎಲ್ಲ ಇದು ಮಾಡಿದ್ದೀವಿ. ಅದನ್ನು ಕೂಡ ಇವತ್ತು 4,000 ರೂಪಾಯಿ ಆಗಬೇಕಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಒಂದು ರೈತರಿಗೆ ಏನಪ್ಪ ಅಂತಂದ್ರೆ ಒಂದು ಒತ್ತಾಯಪೂರ್ವಕಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ಅನುಕೂಲ ಆಗಂಗೆ ಅವ್ರು ಏನದ ಮಾಡಿಕೊಡ್ಬೇಕು. ಬಜೆಟ್ನಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಬಜೆಟ್ ಇಡಬೇಕಂತ ಹೇಳಿ ನಾನು ಇವತ್ತು ಕಲಬುರಗಿಯ ರೈತ ಪರ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ನಾಗೇಂದ್ರ ಮತ್ತು ನಮ್ಮ ಹಲವಾರು ಸಲ ನಮ್ಮ ರಾಜ್ಯದ ಅಧ್ಯಕ್ಷರು ಬಡಗಲ್ಪುರ್ ನಾಗೇಂದ್ರ ಸರ್ನು ಕೂಡ ನಮ್ಮ ರೈತರ ಸಲಹೆ ಭಾಳಷ್ಟು ಸಲ ಒತ್ತಾಯ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅನುಕೂಲ ಆಗಂಗೆ ಏನದ ಮಾಡಿಕೊಡ್ಬೇಕು ಸರ್ ಕಲಬುರಗಿಯಲ್ಲಿ. ನಮಸ್ಕಾರ ಸರ್. ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಬಜೆಟ್ ಮಂಡನೆ ಮಾಡ್ತಾ ಇದೆ, ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ನಾಳೆ ಸನ್ಮಾನ್ಯ ಸಿದ್ದರಾಮಯ್ಯನವರು 17ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಇಷ್ಟು ಬಜೆಟ್ ಏನು ಮಂಡನೆ ಮಾಡಿರ ಅದೇ ಬೇರೆ, ಈಗಿನ ಬಜೆಟೇ ಬೇರೆ. ಯಾಕಂದ್ರೆ 2002ರಲ್ಲಿ ನಂಜುಂಡಪ್ಪ ವರದಿ ಏನಪ್ಪ ಜಾರಿಗೆ ಬಂತು. ಆದರೆ ಈಗ ಗೋವಿಂದರಾವ್ ಕಮಿಟಿ ವರದಿ, ಗೋವಿಂದರಾವ್ ನೇತೃತ್ವದ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿದು ವರದಿ ಕೊಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಆ ವರದಿ ಪ್ರಕಾರ ಈ ವರ್ಷದ ಬಜೆಟ್ ಮಂಡನೆ ಮಾಡಬೇಕಾಗಿದೆ. ಇದು ಸಿದ್ದರಾಮಯ್ಯನವ್ರಿಗೆ ಸವಾಲಾಗಿದೆ. ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕ 371ನೇ ಜೆ ಕಲಂ ಬಂದು 11 ವರ್ಷ ಆದ್ರೂ ಇನ್ನೂ ತನಕ ನಾವು ಯಥಾಸ್ಥಿತಿಯಲ್ಲಿದ್ದೀವಿ. ಮತ್ತು ಗೋವಿಂದರಾವ್ ಕಮಿಟಿ ರಿಪೋರ್ಟ್ ಪ್ರಕಾರನೂ ಅತ್ಯಂತ ಹಿಂದುಳಿದ ಸ್ಥಾನದಲ್ಲಿ ಹೆಚ್ಚಿನ ತಾಲೂಕುಗಳು ನಮ್ಮ ಭಾಗದೇವ. ಅದಕ್ಕೆ ಸಿದ್ದರಾಮಯ್ಯನವರು ಮುತುವರ್ಜಿ ವಹಿಸಿ ಯಾಕಿದು ಮುಂದೆ ಬರ್ತಾ ಇಲ್ಲ ಅದಕ್ಕೆ ಅಂಥೇಳಿ ಅವರು ನಂಜುಂಡಪ್ಪ ವರದಿ ಆಧಾರದ ಮೇಲೆ ಗೋವಿಂದರಾವ್ ಕಮಿಟಿ ಕೂಡಿಸಿದ್ರು. ಅದಕ್ಕೆ ಈ ಕಮಿಟಿ ವರದಿ ಪ್ರಕಾರ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನೀರಾವರಿ, ಕೈಗಾರಿಕೆ, ರಸ್ತೆ, ಸಾರಿಗೆ, ಶಿಕ್ಷಣ, ಕೃಷಿ ಕ್ಷೇತ್ರದ ಉದ್ಯೋಗಗಳು, ಕೃಷಿಯೇತರ ಉದ್ಯೋಗಗಳು ಇವೆಲ್ಲ ಸೃಷ್ಟಿ ಮಾಡಲಿಕ್ಕೆ ಮತ್ತು ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡಲಿಕ್ಕೆ ಗೋವಿಂದರಾವ್ ಕಮಿಟಿ ವರದಿ ಆಧಾರದ ಮೇಲೆ ಏನದಲ್ಲ ಬಜೆಟ್ ಮಂಡನೆ ಆಗಬೇಕು. ಅತ್ಯಂತ ಹಿಂದುಳಿದ ತಾಲೂಕುಗಳಿಗೆ ಆದ್ಯತೆ ಕೊಡಬೇಕು. ಅತಿ ಹಿಂದುಳಿದ ತಾಲೂಕು 2ನೇ ಸ್ಥಾನ ಕೊಡಬೇಕು. ಹಿಂದುಳಿದ ತಾಲೂಕುಗಳಿಗೆ 3ನೇ ಸ್ಥಾನ ಕೊಡಬೇಕು. ಸಮಾನಾಂತರವಾಗಿ ಮುಂದುವರೆದ ತಾಲೂಕುಗಳಿಗೆ ಏನಪ್ಪ ಅಂದ್ರೆ 4ನೇ ಸ್ಥಾನ ಕೊಡಬೇಕು. ಈ ರೀತಿಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಏನದಲ್ಲ ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಒಂದು ನೀರಾವರಿ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಕೃಷ್ಣಾ ಮೇಲ್ದಂಡೆ ಯೋಜನೆ ಏನದಲ್ಲ 3ನೇ ಹಂತದ ಕಾಮಗಾರಿ, ಅದರ ಜೊತೆಯಲ್ಲಿ ಕೃಷ್ಣಾ ಜನಾಯಲ್ ಪ್ರದೇಶದ ಎಲ್ಲ ಯೋಜನೆಗಳು, ಮಧ್ಯಮ, ಸಣ್ಣ ಮತ್ತು ಬೃಹತ್ ಯೋಜನೆಗಳು ಏನೆಲ್ಲ ಕಾಲಮಿತಿಯಲ್ಲಿ ಮುಗಲಿಕ್ಕೆ ಅದು ಒಂದು ಬಜೆಟ್ನಲ್ಲಿ ಪ್ರಾವಧಾನ ಇಡಬೇಕು. ಆಮೇಲೆ ಕೃಷಿಯೇತರ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಏನಪ್ಪ ಅಂದ್ರೆ ಭಾಳ ಒತ್ತು ಕೊಡಬೇಕು. ಯಾಕಂದ್ರೆ ನಮ್ಮಲ್ಲಿ ಗುಳೆ ಹೋಗೋರ ಸಂಖ್ಯೆ ಹೆಚ್ಚಾಗ್ಯದ. ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ, ಮಾನವ ಅಭಿವೃದ್ಧಿ ಸೂಚ್ಯಂಕ ಅತ್ಯಂತ ಕೊನೆ ಸ್ಥಾನದಲ್ಲಿದೆ ನಮ್ಮದು. ಮಾನವ ಅಭಿವೃದ್ಧಿಗೆ ಏನಪ್ಪ ಅಂದ್ರೆ ವಿಶೇಷ ಆದ್ಯತೆ ಕೊಡಬೇಕು. ಅದೇ ರೀತಿಯಾಗಿ SLC PUC ರಿಸಲ್ಟ್ ನಮ್ಮದು ಕೊನೆ ಸ್ಥಾನದಲ್ಲಿದೆ. ಈ ಒಂದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದ ಒಂದು ಅಭಿವೃದ್ಧಿಗೆ ಒಂದು ವೈಜ್ಞಾನಿಕವಾದಂಥ ಒಂದು ಕ್ರಿಯೋಜನೆ ಮಂಡನೆ ಮಾಡಬೇಕು. ಆಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ಏನದಲ್ಲ ನಮ್ಗೆ ಉದ್ಯೋಗ ಸೃಷ್ಟಿಗೆ ಭಾಳ ಅವಕಾಶ ಅದ. ಪ್ರವಾಸೋದ್ಯಮ ಕ್ಷೇತ್ರ ರೆಡಿಮೇಡ್ ಅದ. ಬೀದರ್ನ ಅನುಭವ ಮಂಟಪದಿಂದ ಅಂಜನಾದ್ರಿವರೆಗೆ ನೈಸರ್ಗಿಕ ಮತ್ತು ಐತಿಹಾಸಿಕ ಕೋಟೆ ಕೊತ್ತಲುಗಳು, ಧಾರ್ಮಿಕ ಎಲ್ಲ ಪ್ರವಾಸಿ ತಾಣಗಳಿಗೆ ಅಭಿವೃದ್ಧಿ ಪಡಿಸಿದ್ರೆ ಲಕ್ಷಾಂತರ ಉದ್ಯೋಗಗಳು ನಮ್ಮಲ್ಲಿ ಸೃಷ್ಟಿ ಆಗ್ತವ. ಅದಕ್ಕೆ ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡಬೇಕು. ಅದೇ ರೀತಿಯಾಗಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಪ್ರತ್ಯೇಕ ಕೃಷಿ ನೀತಿ, ಪ್ರತ್ಯೇಕ ಕೈಗಾರಿಕಾ ನೀತಿ ನೀವು ಮಾಡಿಲ್ಲ ಪರವಾಗಿಲ್ಲ. ನೀವು ಕರ್ನಾಟಕ ಕೃಷಿ ನೀತಿ, ಕರ್ನಾಟಕದೇ ಒಂದು ಕೈಗಾರಿಕಾ ನೀತಿ ಅಡಿಯಲ್ಲಿ ಹೂಡಿಕೆದಾರರು ಇಲ್ಲಿ ಬರುವ ರೀತಿಯಲ್ಲಿ ನೀವೇನಾದ್ರೂ ಕ್ರಮ ಕೈಗೊಳ್ಳಬೇಕು. ಈಗ ವಿಮಾನಯಾನ ಚಾಲು ಆಯಿತು. ಉಡಾನ್ ಸ್ಕೀಮ್ನಲ್ಲಿ ಅದು ಏನದ ಎಲ್ಲ ವಿಮಾನಗಳು ಚಾಲು ಆದವು, ವಿಮಾನ ಬಂದಾಯಿತು. ಪ್ಯಾಸೆಂಜರ್ ಇಲ್ಲ, ಅದಕ್ಕೆ ಬಂದ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದಕ್ಕೂ ವಿಮಾನಯಾನ ಚಾಲು ಆಗೋ ದೃಷ್ಟಿಗೆ ಸರ್ಕಾರ ಏನದಲ್ಲ ವಿಶೇಷ ಕ್ರಮ ಕೈಗೊಳ್ಳಬೇಕು. ವಿಮಾನ ಚಾಲು ಇದ್ದಿಲ್ಲ ಯಾವ ಹೂಡಿಕೆದಾರನು ಬರಲ್ಲ. ಅದಕ್ಕೆ ಹೂಡಿಕೆದಾರಿಗೆ ಕೇವಲ ಬೆಂಗಳೂರು ಕೇಂದ್ರೀಕರಣ ಮಾಡಲಾರ್ದೇ ಈ ನಮ್ಮ ತಾಪಮಾನಕ್ಕೆ ಅನುಕೂಲವಾಗಿ ಹೂಡಿಕೆದಾರರು ಇಲ್ಲಿ ಹಣ ಹಾಕಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅವ್ರಿಗೆ ಏನದಲ್ಲ ಭೂಮಿ, ನೀರು, ವಿದ್ಯುತ್ ಎಲ್ಲ ರೀತಿ ಸೌಕರ್ಯ ಕೊಡಬೇಕು. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಮತ್ತು ಗ್ರೀನ್ ಕಾರಿಡೋರ್ ಮಾಡ್ತೀವಿ ಅಂತೇಳಿ ಭಾಳ ದಿನ ಆಯ್ತು ಹೇಳ್ತಾ ಇದ್ದಾರೆ. ಯೋಜನೆಯಾಗಿ ಉಳಿದದ, ಅದೇನದಲ್ಲ ಇಂಪ್ಲಿಮೆಂಟ್ ಆಗಬೇಕು. 371ನೇ ಜೆ ಕಲಂ ಅಡಿಯಲ್ಲಿ ನಮ್ಮ ಪಾಲಿನ ಖಾಲಿ ಇರುವ ಸಹಸ್ರಾರು ಹುದ್ದೆಗಳು, ಯಾಕಂದ್ರೆ 2,70,000 ಹುದ್ದೆಗಳು ಕರ್ನಾಟಕದಲ್ಲಿ ಖಾಲಿ ಅವ. ಅದರಲ್ಲಿ ನಮ್ಮ ಪಾಲಿನ ಸುಮಾರು 70,000 ಹುದ್ದೆಗಳು ನಮ್ಮ ಪಾಲಿನ ಹುದ್ದೆಗಳು ಖಾಲಿ ಅವ. ಅದಕ್ಕೆ ಕಲ್ಯಾಣ ಕರ್ನಾಟಕ ಖಾಲಿ ಇರುವ ಎಲ್ಲ ಹುದ್ದೆಗಳು ಭರ್ತಿ ಮಾಡಬೇಕು. ಒಟ್ಟಾರೆಯಾಗಿ ಈ ಒಂದು ಬಜೆಟ್ ಏನದಲ್ಲ ವೈಜ್ಞಾನಿಕ ಮಾದರಿ ಬಜೆಟ್ ಆಗಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ ನಮಗೆ ಮುಖ್ಯಮಂತ್ರಿಗಳೇ 5,000 ಕೋಟಿ ಕೊಡ್ತಿರೋ 6,000 ಕೋಟಿ ಕೊಡ್ತಿರೋ ಅದು ಮುಖ್ಯ ಅಲ್ಲ. ನಮಗೆ 10 ವರ್ಷ 5 ವರ್ಷದ ಗಡುವಿಂದ ಒಂದು ವೈಜ್ಞಾನಿಕ ಕ್ರಿಯಾ ಯೋಜನೆ ಕೊಡ್ರಿ.
ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗೆ 5 ವರ್ಷ ಒಳಗಾಗಿ ನಾವು ಮೈಸೂರು ಬೆಂಗಳೂರು ಲೆವೆಲ್ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ನೀವು ಆ ರೀತಿ ಒಂದು ವೈಜ್ಞಾನಿಕ ಕ್ರಿಯೆ ಯೋಜನೆ ಕೊಡ್ರಿ. ಇಲ್ಲಿ ತನಕ 11 ವರ್ಷ ಆದ್ರೂ ವೈಜ್ಞಾನಿಕ ಕ್ರಿಯೆ ಯೋಜನೆ ಇಲ್ಲ. ಅದಕ್ಕೆ ನಮ್ಗೆ 5,000 ಕೋಟಿಗಿಂತ ನೀವು 6,000 7,000 8,000 ಕೋಟಿ ಕೊಟ್ಟರು ಇದೇ ರೀತಿ 50 ವರ್ಷ ಕೊಟ್ಟರು ಏನು ಅಭಿವೃದ್ಧಿ ಆಗಲ್ಲ. ಅದಕ್ಕೆ ಸೈಂಟಿಫಿಕ್ ಆ್ಯಕ್ಷನ್ ಪ್ಲ್ಯಾನ್, ದೂರದೃಷ್ಟಿಕೋನದ ಸೈಂಟಿಫಿಕ್ ಆ್ಯಕ್ಷನ್ ಪ್ಲಾನ್ ಕೊಟ್ರಿ ಅಂದ್ರೆ 5 ವರ್ಷದಾಗ ನಾವು ಈಕ್ವಲೆಂಟು ಮೈಸೂರು ಬೆಂಗಳೂರು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಆ ರೀತಿ ಏನಪ್ಪ ಅಂದ್ರೆ ಅಂಥದ್ದು ಒಂದು ಪ್ಲ್ಯಾನು ಈ ಒಂದು ಬಜೆಟ್ನಲ್ಲಿ ಮಂಡನೆ ಆಗ್ತದ ಅಂತ ನಾನು ವಿಶ್ವಾಸ ಇಟ್ಕೊಂಡಿನಿ, ನಿರೀಕ್ಷೆ ಇಟ್ಕೊಂಡಿನಿ. ಯಾಕಂತಾರೆ ನಮ್ಮ ಕಲ್ಯಾಣ ಕರ್ನಾಟಕದ್ದು 371 ಜೆ ಕಲಂ ಬಂದು 11 ವರ್ಷ ಆದ್ರೆ ಈ 11 ವರ್ಷದಲ್ಲಿ ನಮ್ಗೆ ಮೆಡಿಕಲ್ ಸೀಟ್ ಸಿಕ್ಕವ ಒಳ್ಳೆ ರೀತಿಲಿ, ಪ್ರೊಫೆಷ್ನಲ್ ಸೀಟ್ ಒಳ್ಳೆ ರೀತಿ ಸಿಕ್ಕವ, ನೌಕರಿಗಳನ್ನೂ ಸಿಗ್ಲತ್ತವ. ಆದ್ರೆ ಅಭಿವೃದ್ಧಿ ವಿಷಯದಾಗ ಬಂದಾಗ ನಾವು ಲಾಸ್ಟ್ ಕೊನೆ ಸ್ಥಾನದಲ್ಲೇ ಇದ್ದೀವಿ. ಆ ಒಂದು ದೃಷ್ಟಿಯಿಂದ ನಾವೆಲ್ಲ ನಮ್ಮ ಶಾಸಕರಲ್ಲಿ ವಿನಂತಿ ಮಾಡ್ತೀವಿ, ಸಚಿವರಲ್ಲಿ ವಿನಂತಿ ಮಾಡ್ತೀವಿ. ಎಲ್ಲ ಪಕ್ಷದವ್ರ ಕರ್ತವ್ಯ ಅದ, ಕೇವಲ ಆಡಳಿತ ಪಕ್ಷದಲ್ಲ, ಎಲ್ಲ ಪಕ್ಷದ ಸಚಿವರು, ಎಲ್ಲ ಪಕ್ಷದ ಶಾಸಕರು, ಆಡಳಿತ ಪಕ್ಷದಲ್ಲಿರುವ ಸಚಿವರು ಆತ್ಮಾವಲೋಕನ ಮಾಡ್ಕೋಬೇಕು. ನಮ್ಮ ಪ್ರದೇಶ ಯಾಕೆ ಮುಂದುವರಿತಾ ಇಲ್ಲ, ಯಾಕೆ ಯಥಾಸ್ಥಿತಿ ಕಾಪಾಡ್ಕೊಂಡು ಬರ್ತಾ ಇದೆ, ನಾವು ಏನು ಮಾಡಬೇಕು ಆ ದೃಷ್ಟಿಯಿಂದ ಏನದಲ್ಲ ಈ ಒಂದು ಬಜೆಟ್ನಲ್ಲಿ ಸಮರ್ಥವಾಗಿ ಏನಪ್ಪ ವಿಷಯ ಮಂಡನೆ ಮಾಡಿ ನಮಗೆ ಫಸ್ಟ್ ನಮಗೆ ಆ್ಯಕ್ಷನ್ ಪ್ಲ್ಯಾನ್ ಕೊಡ್ರಿ ನಮ್ಗೆ. ಯಾಕಂದ್ರೆ ಬೆಂಗಳೂರದಾಗ ಕುಂತು KKRDBದು 98% ಆ್ಯಕ್ಷನ್ ಪ್ಲ್ಯಾನ್ ಅಲ್ಲೇ ಆಗ್ತದೆ, 1-1.5% ಇಲ್ಲಿ ಮಾಡ್ತಾರೆ. ಅದಕ್ಕೆ KKRDBದು ಆ್ಯಕ್ಷನ್ ಪ್ಲ್ಯಾನೇ ಬೇರೆ, ರೂಟೀನ್ ಬಜೆಟ್ದು ಆ್ಯಕ್ಷನ್ ಪ್ಲ್ಯಾನೇ ಬೇರೆ. ಅದಕ್ಕೆ ರೂಟೀನ್ ಬಜೆಟ್ದಾಗ ನಮ್ಗೆ ಎಷ್ಟು ದುಡ್ಡು ಸಿಗ್ಲತ್ತದ ಎಲ್ಲ ಕ್ಷೇತ್ರದ ಗೊತ್ತಿಲ್ಲ. ಆದ್ರೆ ನಮಗೆ ಈಗ ಅನುದಾನ 5,000 ಕೋಟಿ ಸಿಗ್ಲತ್ತ ಅದು ಗೊತ್ತದ. ಅದಕ್ಕೆ ಓವರಾಲ್ ಆಗಿ ಹೇಳಬೇಕಾದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ದೂರದೃಷ್ಟಿಕೋನದ ಒಂದು ವೈಜ್ಞಾನಿಕ ಕ್ರಿಯಾ ಯೋಜನೆ ಈ ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಬೇಕು. ಆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ ನೀರಾವರಿ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ, ರಸ್ತೆಗಳ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ, ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ, ಸಮಗ್ರ ಎಲ್ಲ ಕ್ಷೇತ್ರದಲ್ಲಿ ಒಂದು ವೈಜ್ಞಾನಿಕ ಕ್ರಿಯಾ ಯೋಜನೆ ಅನುಗುಣವಾಗಿ ಕಾಲಮಿತಿಯಲ್ಲಿ ಅಭಿವೃದ್ಧಿಯ ಗಡುವು ಇಟ್ಕೊಂಡ್ರು ನಾವು ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಕಲ್ಯಾಣ ಕರ್ನಾಟಕ 5 ವರ್ಷದಲ್ಲಿ ನಾವು ಮೈಸೂರು ಬೆಂಗಳೂರು ಲೆವೆಲ್ ಆ ಮಟ್ಟದಲ್ಲಿ ನಾವು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅದ. ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ 17ನೇ ಬಜೆಟ್ನಲ್ಲಿ ಈ ಬಜೆಟ್ ಏನದಲ್ಲ ಭಾರತ ದೇಶಕ್ಕೆಲ್ಲ ಕಲ್ಯಾಣ ಕರ್ನಾಟಕ ಜನರಿಗೆ ಖುಷಿ ತರುವ ಬಜೆಟ್ ಇರಬೇಕು ಅಂತ ನಾವು ಆಶಿಸಿದ್ದೀವಿ. ಮತ್ತು ಆ ರೀತಿ ಆಗ್ತಂತನೂ ನಾವು ಬಯಸಿದ್ದೀವಿ ಮತ್ತು ಮಾಡ್ತಾರೆ ಅಂತಲೂ ನಾವು ವಿಶ್ವಾಸ ಅಂತ ತಿಳ್ಕೊಂಡು ಈ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಅಂತ ಅಂಬೇಡ್ಕರ್ ಕಾಲೇಜಿನ ನಿವೃತ್ತ ಪ್ರಿನ್ಸಿಪಾಲ್. ಕರ್ನಾಟಕ ನಾಳೆ ಭಾಳ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದೆ, ಅದರಲ್ಲೂ ಕಲ್ಯಾಣ ಕರ್ನಾಟಕ. ನಮ್ಮ ಕಲ್ಯಾಣ ಕರ್ನಾಟಕ ಏಕೀಕರಣದಿಂದ ಇಟ್ಕೊಂಡು ಕೂಡ ಭಾಳ ಅತ್ಯಂತ ಹಿಂದುಳಿದಕ್ಕಂಥದ್ದು. ಒಂದೇ ಒಂದು ಕೆಲಸ ಏನು ಮಾಡಬೇಕು ಅಂತಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಇವತ್ತಿಗೂ ಕೂಡ ನಮ್ಮದು ತೀರ ಕಡಿಮೆ ಇದೆ. ಇದನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಏನು ಮಾಡಬೇಕು? ಈ ಪ್ರದೇಶ ಅಂತೂ ಕಲ್ಯಾಣ ಕರ್ನಾಟಕ ಪ್ರದೇಶ ಕೃಷಿ ಪ್ರಧಾನ ದೇಶ. ಕೃಷಿಯನ್ನು ಅಭಿವೃದ್ಧಿಗೊಳಿಸಿ 90% ಎಲ್ಲ ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ. ಅದರಲ್ಲೂ ಕೂಡ ಡ್ರೈ ಲ್ಯಾಂಡ್ ನಮ್ಮಲ್ಲಿ ಭಾಳ ಇದೆ. ನೀರಾವರಿ ಪ್ರದೇಶ ಇರ್ತಕ್ಕಂಥದ್ದು ಕೇವಲ 10%. ಅದಕ್ಕೆ ನೀರಾವರಿ ಸೌಲಭ್ಯ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಮಾಡಬೇಕು. ಇನ್ನೊಂದೇನೆಂದರೆ ಈ ಭಾಗದಲ್ಲೆಲ್ಲ ನಿರುದ್ಯೋಗಿಗಳು ಭಾಳಿದ್ದಾರೆ. ಸರ್ಕಾರನೂ ಕೂಡ ಅಪಾಯಿಂಟ್ಮೆಂಟ್ಸ್ ಮಾಡ್ಕೊಳ್ತಾ ಇಲ್ಲ ಮೇಲಿನ ಬೆಲೆ. ಹೀಗಾಗಿ ಸ್ವಯಂ ಉದ್ಯೋಗ ವೃತ್ತಿ ಇದೆ, ಅದಕ್ಕೆ ಚಾಲನೆ ಕೊಡಬೇಕು. ಅಂಥದಕ್ಕೆ ಸಾಲ ಸೌಲಭ್ಯಗಳನ್ನು ಕೊಟ್ಟು ಈ ಯುವಕರಿಗೆ ಏನಂತಂದರೆ ಸ್ವಲ್ಪ ಒಳ್ಳೆಯ ವ್ಯವಸ್ಥೆ ಅಂದರೆ ಸ್ವಯಂ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಇನ್ನೊಂದು ಆರೋಗ್ಯ ದೃಷ್ಟಿನಲ್ಲಿ ನಾವು ಪೂರ ತೀರ ಹಿಂದಿದ್ದೀವಿ. ಎಷ್ಟೋ ನಮ್ಮಲ್ಲಿ ಪ್ರಾಥಮಿಕ ಮತ್ತು ಸಮುದಾಯ ಕೇಂದ್ರಗಳಿದೆ, ಅಲ್ಲೆಲ್ಲ ಡಾಕ್ಟರ್ಸ್ ಇಲ್ಲ. ಪೇಷಂಟ್ಸ್ ಅಂತೂ ತೀರ ಹೆಚ್ಚಿಗಿದ್ದಾರೆ. ಒಂದು ಡಾಕ್ಟ್ರಿಗೆ ಸುಮಾರು 40,000 ಜನ ನಮ್ಮಲ್ಲಿ ಪೇಷಂಟ್ಸ್ ಇದ್ದಾರೆ. ಅದಕ್ಕೆ ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಸ್ನಲ್ಲಿ ಏನಂತಂದರೆ ಡಾಕ್ಟ್ರುಗಳ ಲಭ್ಯತೆ ಇರಬೇಕು. ಯಾಕೆಂದರೆ ಹ್ಯೂಮನ್ ಡೆವಲಪ್ಮೆಂಟಲ್ ಇಂಡೆಕ್ಸ್ನಲ್ಲಿ ಏನಂತಾರೆ ಆರೋಗ್ಯನೂ ಕೂಡ ಏನಂದರೆ ತಗೊಳ್ತಾರೆ. ಸೊ ಆರೋಗ್ಯ, ಇನ್ಕಮ್ಮು ಮತ್ತು ಏನಂದರೆ ಕೃಷಿಯನ್ನು ಏನಂತಾರೆ ಅಭಿವೃದ್ಧಿಪಡಿಸಬೇಕು. ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಒತ್ತು ಕೊಡಬೇಕು, ಯಾವಾಗಲೂ ಇಡಬೇಕು. KKRDBದು ಹೊರತಾಗಿ ಬಿಟ್ಟು KKRDBಗೆ ಬರ್ತಕ್ಕಂಥ ಬಜೆಟನ್ನು ಬಿಟ್ಟು ಕಲ್ಯಾಣ ಕರ್ನಾಟಕದ ಇಡೀ ಪ್ರದೇಶಕ್ಕೆ ಒಂದು 30,000 ಕೋಟಿ ಅನುದಾನವನ್ನು ಇಟ್ಟು 5 ವರ್ಷದ ಒಂದು ಅಭಿವೃದ್ಧಿ ಯೋಜನೆ ಹಾಕೊಂಡ್ರೆ ಖಂಡಿತವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಒಂದು ಆಸೆ ನನ್ನದಾಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಕುಮ್ನೂರ್ ಅಂತ, ಡಾಕ್ಟರ್ ಅಂಬೇಡ್ಕರ್ ಕಾಲೇಜಿನ ನಿವೃತ್ತ ಪ್ರಿನ್ಸಿಪಾಲ್ರು. ನಾನು ಸಾಮ್ಯಲ್ ಸಂಧ್ಯಾರಾಜ್ ಅಂತ ಹೇಳಿ ಡಿಸ್ಟಿಕ್ ಮೈನಾರಿಟಿ ಕಾಂಗ್ರೆಸ್ ಪಕ್ಷದ ಒಂದು ವೈಸ್ ಪ್ರೆಸಿಡೆಂಟ್. ಕಾಂಗ್ರೆಸ್ ಪಕ್ಷ ಬೇಡ, ನಮ್ಮ ಸಂಘಟನೆ ಹೆಸರು ಹೇಳ್ಬೋದು. ನಾನು ಸಾಮ್ಯಲ್ ಸಂಧ್ಯಾರಾಜ್ ಅಂತ ಹೇಳಿ ನಾವು ನಮ್ಮ ಕ್ರೈಸ್ತರ ಸಮಾಜ ವತಿಯಿಂದ ಇವತ್ತು ನಾವು
ಈ ಮಾಧ್ಯಮ ಮುಖಾಂತರ ನಮ್ಮ ಮುಖ್ಯಮಂತ್ರಿಗೆ ಮನವಿ ಮಾಡ್ತೀವಿ. ಹಿಂದೆನೂ ಒಂದು ತಿಂಗಳ ಹಿಂದ್ಗಡೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಅದು ವಿಶೇಷವಾಗಿ ನಮ್ಮ KKRDBಯಲ್ಲಿ ನಮ್ಮ ಕ್ರಿಶ್ಚಿಯನ್ಸ್ ಇನ್ಸ್ಟಿಟ್ಯೂಷನ್ಗಳು ಸುಮಾರು 125 ವರ್ಷ ಮೇಲ್ಪಟ್ಟು ಅವು ಸಂಸ್ಥೆಗಳು ಶಿಕ್ಷಣವನ್ನು ಕೊಟ್ಟಿದೆ ಇಲ್ಲಿ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ KKRDBಯಲ್ಲಿ ಮೊನ್ನೆ ನಾವು ಮೀಟಿಂಗ್ ಮಾಡಿದಾಗ ಈವನ್ ನಾವು ಗೋವಿಂದರಾಜು ಅದರೊಳಗೆ ಆ್ಯಡ್ ಮಾಡ್ರಿ ಅಂತ ತಿಳಿಸಿದ್ದೀವಿ ನಾವು. ಅದ್ರ ಪ್ರಕಾರ ನಮಗೆ ವಿಶೇಷವಾಗಿ ಥ್ರೂ KKRDB ನಮ್ಮ ಇನ್ಸ್ಟಿಟ್ಯೂಷನ್ಗಳು ಎಲ್ಲ ಏಡೆಡ್ ಇದೆ. ಅವು ವಿಶೇಷವಾಗಿ ಮೆಥಡಿಸ್ಟ್ ಚರ್ಚಿಗೆ ಸಂಬಂಧಪಟ್ಟಿವು. ಸೊ ಆ ಸಂಸ್ಥೆಗಳಿಗೆ ವಿಶೇಷವಾಗಿ ಒಂದು ಅನುದಾನ ಕೊಟ್ಟು ಅದಕ್ಕೆ ಒಂದು ಸಹಾಯ ಮಾಡ್ಬೇಕಂತ ಹೇಳಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಮ್ಮ ಮೈನಾರಿಟಿಯಲ್ಲಿ ನಾವು ಕ್ರಿಶ್ಚಿಯನ್ಸ್ನು ಬರ್ತೀವಿ. ಹೋದ ಬಜೆಟಲ್ಲಿ ನಮ್ಮ ಸಿಖ್ ಸಮುದಾಯ ಅವರಿಗೆ, ಮುಸ್ಲಿಮ್ದವರಿಗೆ, ಅವರು ಬೋಧಕ ವರ್ಗದ ಪಾಸ್ಟರ್ಸ್ ಅಲ್ಲಿ ಇವರಿಗೆ, ಆ ಧರ್ಮಗುರುಗಳಿಗೆ ಒಂದು ವೇತನೆಯನ್ನು ಕೊಟ್ಟಿದ್ದರು. ಆದರೆ ನಮ್ಮ ಕ್ರಿಶ್ಚಿಯನ್ಸಿಗೆ ಅಲ್ಲಿ ಅದು ಬಂದಿಲ್ಲ. ಸೊ ಈ ಬಜೆಟಲ್ಲಿ ನಾವು ನಮ್ಮ ಸಮುದಾಯ ಪರವಾಗಿ ನಮ್ಮ ಇಡೀ ಕರ್ನಾಟಕದಲ್ಲಿ ಎಷ್ಟು ನಮ್ಮ ಸೇವಕರಿದ್ದಾರೆ ಅವರಿಗೆಲ್ಲನೂ ಅದು ವೇತನವನ್ನು ಆ್ಯಡ್ ಮಾಡ್ಬೇಕಂತೇಳಿ 2 ವಿಷಯ ಸಂಬಂಧಪಟ್ಟವಾಗಿ ನಾವು ಮನವಿ ಮಾಡೋಕ್ಕೆ ನಾವು ಇವತ್ತು ಮುಂದೆ ಬಂದಿದ್ದೀವಿ. ಸಾಕು. ನಾಳೆ ಬಜೆಟ್ ಇದೆ, ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಸರ್, ನಾನು ಕನ್ನಡ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷನಾಗಿ ನಾನು ಹೇಳೋದು ಇಷ್ಟೇ. ನಮ್ಮ ಹೈದರಾಬಾದ್ ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಗೆ ಒತ್ತು ಕೊಡಬೇಕು. ಕಲೆ ಮತ್ತು ಸಂಸ್ಕೃತಿಗೆ ಸಾಕಷ್ಟು ಕಲಾವಿದರು ದುಡಿತಾ ಇದ್ದಾರೆ. ಆಮೇಲೆ ಮೂಲೆ ಗುಂಪಾಗಿರುವಂಥ ಕಲಾವಿದರಿಗೆ ಏನದ ಮಾಶಾಸನ, ಪೆನ್ಷನ್, ಆಮೇಲೆ ಅವರಿಗೆ ಜೀವನಾಧಾರ ಭತ್ಯೆ, ಅವರಿಗೆ ಒಂದು ಸೂರು, ಈ ರೀತಿ ಒದಗಿಸಿದ್ರೆ ಕಲೆ ಮತ್ತು ಸಂಸ್ಕೃತಿ ಮತ್ತು ಪರ್ಮನೆಂಟಾಗಿ ಉಳ್ಕೊತದ. ಆಮೇಲೆ ಆ ಕಲಾವಿದರು ಸಹಿತ ಬೆಳಿತಾರೆ. ಈ ರೀತಿ ಏನದ ನಮಗೆ ಬಜೆಟ್ನಲ್ಲಿ ಆ ಕಲಾವಿದರಿಗೆ ಆಗಿ ಒಂದು ಸಪ್ರೇಟಾಗಿ ಒಂದು ಅನುದಾನ ಇಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಆನಂತರ ಇನ್ನೊಂದು ಏನಂದರೆ, ನಾವು ಒಂದು ಹೈದರಾಬಾದ್ ಕರ್ನಾಟಕ ಅಧ್ಯಯನ ಪೀಠ ಏನು ಮಾಡಿದ್ದಾರೆ, ಅದಕ್ಕೆ ಯಾವುದೇ ಅನುದಾನ ಸಹಿತ ಇನ್ನೂ ಒದಗಿಸಿಲ್ಲ. ಈ ರೀತಿ ಅಧ್ಯಯನ ಪೀಠ ಮಾಡಿಕೊಂಡ್ರೆ ಅದು ಇತಿಹಾಸ ಒಂದು ಗಟ್ಟಿ ಆಗ್ಬೇಕಂತಂದರೆ ಅದಕ್ಕೆ ಅನುದಾನ ಬೇಕು. ಈ ಅನುದಾನದ ಅಡಿಯಲ್ಲಿ ಕಲೆ ಮತ್ತು ಸಂಸ್ಕೃತಿಗಾಗಿ ನಾವು ಏನದ ಒಂದು ಉಳಿಸ್ಲಿಕ್ಕೆ ಸಾಧ್ಯ ಅದ. ಈಗ ನಮ್ಮ ನಾಡಿನ ಒಂದು ಕಲ್ಯಾಣ ಶರಣರಾದಂಥ ಅಣ್ಣ ಬಸವಣ್ಣವರು ಸಾಂಸ್ಕೃತಿಕ ನಾಯಕರಂತಂದರು. ಆದರೆ ಸಂಸ್ಕೃತಿ ನಾಯಕರಲ್ಲಿ ಸಂಸ್ಕೃತಿ ಬೆಳಿಬೇಕಂತಂತಂದರೆ ಒಂದು ಅನುದಾನ ಇಟ್ಟು ಅದಕ್ಕಾಗಿ ಒಂದು ಸಪ್ರೇಟಾಗಿ ಒಂದು ಬಜೆಟ್ ನೇಮಕ ಮಾಡಿದರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಕಲೆ ಮತ್ತು ಸಂಸ್ಕೃತಿ ಉಳಿತದೆ. ಅದಕ್ಕಾಗಿ ಸಾಕಷ್ಟು ಕಲಾವಿದರು ಏನದ ನಮ್ಮಲ್ಲಿ ಮೂಲೆ ಗುಂಪಾಗಿದ್ದಾರೆ. ಈಗ ನಾವು ಹೈದರಾಬಾದ್ ಕರ್ನಾಟಕದ ಅಡಿಯಲ್ಲಿ ಅಂದರೆ ಈಗ 371 ಆರ್ಟಿಕಲ್ ಪ್ರಕಾರ ಈಗ ನೌಕರಿಯಲ್ಲಿ, ಶಿಕ್ಷಣದಲ್ಲಿ ಎಲ್ಲ ಮೀಸಲಾತಿ ಕೊಡ್ತಾ ಇದ್ರಿ. ಅದೇ ರೀತಿ ನಮ್ಮ ಕಲಾವಿದರಿಗೆ ಮತ್ತು ಕಲೆ ಮತ್ತು ಸಂಸ್ಕೃತಿಗಾಗಿ ಯಾಕೆ ಮೀಸಲು ಕೊಡಬಾರ್ದು? ಈ ರೀತಿ ಒಂದು ಮೀಸಲಿಟ್ಟರೆ ನಮ್ಮ ಕಲೆ ಮತ್ತು ಸಂಸ್ಕೃತಿನ ಉಳಿತದ, ನಮ್ಮ ಕಲಾವಿದರನ್ನು ಬೆಳಿತಾರೆ. ಇದರಲ್ಲಿಂತ ಕಲಾವಿದರು ಸಹಿತ ಇನ್ನೂ ಒಂದು ಆಸಕ್ತಿ ವಹಿಸಿ ಅವರಿಗೆ ಒಂದು ಉಳಿದುಂಬಿಸ್ದಂಗೆ ಆಗ್ತದೆ. ಆಮೇಲೆ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ, ಅವರಿಗೆ ಒಂದು ಜೀವನಾಧಾರ ಭತ್ಯೆ ಕೊಟ್ಟಂಗೆ ಆಗ್ತದೆ. ಈ ರೀತಿ ಇದರಲ್ಲಿಂತ ನಮ್ಮ ಕಲೆ ಮತ್ತು ಸಂಸ್ಕೃತಿ ಮತ್ತು ಕಾಯಮಾಗಿ ಉಳ್ಕೊಳ್ಳೋಕೆ ಸಾಧ್ಯ ಅದ. ಈಗ ಬೇರೆ ಬೇರೆ ಕಡೆ ಒಂದು ಹೋದರೆ, ಈಗ ಒಂದು ಯಾವುದು ಬಾಂಬೆ ಕರ್ನಾಟಕ ಹೋಗ್ರಿ, ನೀವು ಮೈಸೂರು ಕರ್ನಾಟಕ ಹೋಗ್ರಿ, ಅಲ್ಲಿ ಸಾಕಷ್ಟು ಕಲೆ ಮತ್ತು ಸಂಸ್ಕೃತಿ ಒತ್ತು ಕೊಟ್ಟು ಬೆಳೀತಾ ಇದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಒಂದು ಕಲೆ ಮತ್ತು ಸಂಸ್ಕೃತಿ ಅನ್ನೋದು ಮೂಲೆ ಗುಂಪಾಗ್ಯದ. ಈ ರೀತಿ ಒಂದು 371 ಆರ್ಟಿಕಲ್ ಬಾರದಲ್ಲಿ ಒಂದು ವಿಶೇಷವಾದ ಅನುದಾನ ನೀಡಿದ್ರೆ ಇನ್ನು ಮತ್ತೆ ಕಲೆ ಮತ್ತು ಸಂಸ್ಕೃತಿ ಬೆಳಲಿಕ್ಕೆ ಸಾಧ್ಯ ಅದ, ಕಲಾವಿದರು ಸಹಿತ ಉಳ್ಲಿಕ್ಕೆ ಸಾಧ್ಯ ಅದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತೆ. ಕಲೆ ಮತ್ತು ಸಂಸ್ಕೃತಿಗೆ ಒಂದು ಅನುದಾನ ಕೊಡ್ತಾರೆ ಅನ್ನೋದು, ಮತ್ತು ಆಮೇಲೆ ಅವರು ಒಂದು ಸಾಂಸ್ಕೃತಿಕ ನಾಯಕ ಅಂತೇಳಿ ಅಣ್ಣ ಬಸವಣ್ಣವರು ಒಂದು ಸಾಂಸ್ಕೃತಿಕ ನಾಯಕ ಅಂತೇಳಿ ಅವರೇ ಘೋಷಣೆ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ಸಹಿತ ಸಂಸ್ಕೃತಿಗಾಗಿ ಒಂದು ಒತ್ತು ಕೊಟ್ಟು ಈ ಬಜೆಟ್ನಲ್ಲಿ ನಮಗೆ ಒಂದು ಅನುದಾನ ಒದಗಿಸ್ತಾರಂತ ಅನ್ನೋದು ಒಂದು ಭರವಸೆ ಇಟ್ಕೊಂಡು ನಾವು ಈ ಮೂಲಕ ಅವರಿಗೆ ಒಂದು ಕೋರಿಕೊಳ್ತಾ ಇದ್ದೇನೆ. ಧನ್ಯವಾದ. ಸರ್ ನಾನು ಸಿದ್ದರಾಮಯ್ಯ ಸರ್ನೇ ನಾನು ಒಂದು ಪ್ರಯತ್ನ ಮಾಡೋ ಸಲುವಾಗಿ ಹೇಳ್ತೀರಿ. ಅವರಿಗೆ ಸರ್ನೇ ಸಿದ್ದರಾಮಯ್ಯ ಸರ್ CM ಸರ್ನೇ ಅವ್ರು ಸ್ಪೆಷಲ್ 10th ಸೆಕೆಂಡ್ ಇಯರ್ ಕ್ಲಾಸ್ನೇ ಸ್ಪೆಷಲ್ ನಮ್ಮ ಊರಿಗೆ ನಾನು ಈಗ ಕರ್ನಾಟಕ ಭಾಗನೇ ಎಜುಕೇಷನ್ ಭಾಳ ಪ್ರಾಬ್ಲಮ್ ಅದ ರೀ. ಅದೇ ಸಲಾಗಿನೇ ಅವರಿಗೆ ಒಂದು ಅವಕಾಶ ಕೊಡ್ರಿ. ಅದೇ ಸಲಾಗಿನೇ ಸ್ಪೆಷಲ್ 10th ಆ್ಯಂಡ್ 12th ಕ್ಲಾಸ್ ನಮ್ಮ ರಿಸಲ್ಟ್ ಭಾಳ ಬ್ಯಾಡ್ ಅದ ರೀ. ಅವ್ರ ಸಲಾಗಿನೇ ಒಂದು ಚಿಂತನೆ ಅದ ರೀ. ಅವ್ರ ಸಲಾಗಿ ಮಾಡಿ ಸಲಾಗಿನೇ ನಮ್ಗೆ ಖುಷಿ ಆಗ್ತದೆ ರೀ. ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್ ಈ ಬಜೆಟ್ನಲ್ಲಿ? ನಾವು ಕಲ್ಯಾಣ ಕರ್ನಾಟಕ ಭಾಗದ ಜನರು
ಮಾನ್ಯ ಸಿದ್ದರಾಮಯ್ಯ ಅವ್ರಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೇನೆಂದ್ರೆ ನಮ್ಮ ಭಾಗದಲ್ಲಿ ಭಾಳಷ್ಟು ಜನ ಗೋಳಿ ಹೋಗ್ತಾ ಇದ್ದಾರೆ. ನಿರುದ್ಯೋಗಿ ಸಮಸ್ಯೆ ಜಾಸ್ತಿ ಇದೆ. ವಿಶೇಷವಾಗಿ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿಯಾಗುವಂಥ ಬಜೆಟ್ ಮಂಡನೆ ಆಗಬೇಕು. ಈ ಭಾಗದಲ್ಲಿ ಲಕ್ಷ ಉದ್ಯೋಗ ಕೊಡ್ತೀವಿ ಅಂತ ಹಿಂದಿನ ಭರವಸೆಗಳು ಆಗಿವೆ. ಆದರೂ ಈಗಾದರೂ ಈ ಬಜೆಟಲ್ಲಿ ತಗೊಂಡು ಮುಂದಿನದೆಲ್ಲ ಈ ಭಾಗದ ಜನರಿಗೆ ಒಂದು ಉದ್ಯೋಗ ಸೃಷ್ಟಿ ಆಗುವ ಹಾಗೆ ಬಜೆಟ್ ಮಂಡನೆ ಮಾಡಬೇಕೆಂದು ಮಾನ್ಯ ಮುಖ್ಯಮಂತ್ರಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಭಾಗದ ಮಹಿಳಾ ಮತ್ತು ಮಕ್ಕಳ ಸಮಸ್ಯೆಗಳು, ಅಪೌಷ್ಟಿಕತೆಯಿಂದ ಕೂಡಿದಂಥ ಎಷ್ಟೋ ಕಾರ್ಯಕ್ರಮಗಳು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಮಾಡ್ತಾ ಇದ್ದರೂ ಕೂಡ ಸಮರ್ಪಕವಾಗಿ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ, ಸರಿಯಾಗಿ ಜನರಿಗೆ ಮುಟ್ತಾ ಇಲ್ಲ. ಅದು ಮುಟ್ಟುವ ಹಾಗೆ ಅದು ಆ ಬಜೆಟಲ್ಲಿ ಒಂದು ವಿಶೇಷ ಅಧಿಕಾರಿಗಳನ್ನು ನೇಮಿಸಿ ಅದನ್ನು ಪರಿಪೂರ್ಣವಾಗಿ ತಲುಪುವ ಹಾಗೆ ಮಾಡಬೇಕಂತ ಈ ಬಜೆಟಲ್ಲಿ ನಾನು ನಿರೀಕ್ಷೆ ಮಾಡಿದ್ದೀನಿ. ಅದೇ ರೀತಿಯಾಗಿ ಈ ಭಾಗದ ರೈತರಿಗೆ ಈ ಗಂಗಾ ಕಲ್ಯಾಣ ಯೋಜನೆಯನ್ನು ಕೊಡ್ತಾ ಇದ್ದೀರಿ. ಒಂದು ತಾಲೂಕಕ್ಕೆ ಮೂರ್ನಾಲ್ಕು ಕೊಟ್ಟರೆ ಅದು ಒಳ್ಳವರೇ ತೊಗೊಳ್ತಾರೆ. ನಿಜವಾದ ಕಡೆಯ ರೈತನಿಗೆ ಅದು ಮುಟ್ತಾ ಇಲ್ಲ. ಅದಕ್ಕೋಸ್ಕರ ವಿಶೇಷ ಪ್ಯಾಕೇಜ್ 1 ಎಕರೆ 2 ಎಕರೆ 3 ಎಕರೆ ಇರುವಂಥವರಿಗೆ ಸಾಲದ ರೂಪದಲ್ಲಿ ಆದರೂ ಕೂಡ ಪರವಾಗಿಲ್ಲ, ಬ್ಯಾಂಕ್ ಮೂಲಕವಾಗಿ ಅವರಿಗೆ ನೀರಾವರಿ ಮಾಡ್ಕೊಳ್ಳೋ ವ್ಯವಸ್ಥೆ ಆಗಬೇಕು. ಆವಾಗ ರೈತನ ಅಭಿವೃದ್ಧಿ ಆಗ್ತದೆ. ನಾವು ಎಷ್ಟೋ ಭಾಗ್ಯಗಳು ಕೊಡ್ತಾ ಇದ್ದೀವಿ, ಭಾಗ್ಯಗಳಿಂದ ಅಭಿವೃದ್ಧಿ ಆಗಲ್ಲ ಆಗ್ಯದ. ಭಾಗ್ಯ ಕೊಡೋದು ತಪ್ಪಂತ ಹೇಳಲ್ಲ, ಅದು ಎಷ್ಟೋ ಜನರಿಗೆ ಅನುಕೂಲ ಆಗ್ತಾ ಇದೆ. ಆದರೂ ಕೂಡ ಈ ಭಾಗದ ಜನರಿಗೆ ಪರ್ಮನೆಂಟ್ ಆಗಿರುವಂಥ ಕೆಲಸ ಆಗಬೇಕು. ಇವತ್ತು ನೀವು ನಿಮ್ಮ ಸರ್ಕಾರದ ಭಾಗ್ಯ ಕೊಡ್ತಾ ಇದ್ದೀರಿ, ನಾಳೆ ಬೇರೆ ಸರ್ಕಾರ ಬಂದು ಭಾಗ್ಯ ಕೊಡಲಿಲ್ಲದವ್ರು ಬದುಕು ಹೆಂಗೆ ಆಗಬೇಕು ಅವ್ರದ್ದು. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಸವಿನಯ ಪ್ರಾರ್ಥನೆ ಏನಂತಂದ್ರೆ ಈ ಭಾಗದ ಜನರಿಗೆ ಬದುಕು ಕಟ್ಕೊಳ್ಳುವಂಥ ಒಂದು ಯೋಜನೆ ರೂಪಿಸಬೇಕು. ಅವರಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಿ ಅವ್ರ ಕುಟುಂಬಕ್ಕೆ ಆಸರೆ ಆಗುವಂಥ ಒಂದು ಬಜೆಟ್ ಮಂಡನೆ ಆಗಬೇಕಂತ ಕೇಳ್ತಾ ಇದ್ದೇನೆ. ಮತ್ತು ಎಷ್ಟೋ ಸಾಲ ಸೌಲಭ್ಯಗಳು ಆದ್ಯತೆ ವಲಯದಲ್ಲಿ ಸಾಲ ಸೌಲಭ್ಯಗಳು ಕೊಡಬೇಕು. ಬ್ಯಾಂಕಿನವರು ಎಷ್ಟೋ ಯೋಜನೆಗಳು ಸರ್ಕಾರದಲ್ಲಿ ಇದ್ದೇವೆ, ಆದರೆ ಬ್ಯಾಂಕಿನವರು ಸಾಲ ಬಡ್ರಿಗೆ ಕೊಡ್ತಾ ಇಲ್ಲ. ಅದಕ್ಕೆ ಒಂದು ಯಾವ ರೀತಿ ಬಡ್ರಿಗೆ ಕೊಡಿಸುವ ಹಾಗೆ ಒಂದು ಬಜೆಟಲ್ಲಿ ಮಂಡನೆ ಮಾಡಿ ಒಂದು ಯೋಜನೆ ರೂಪಿಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.